ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸ್ಪೆಕ್ಟ್ರೋಸ್ಕೋಪಿದು ಒಂದು ಚಾಪ್ಟರ್ನ ಹೇಳ್ತೀನಿ. ಅದು ಯಾವುದು ಅಂದ್ರೆ ಮಾಸ್ ಸ್ಪೆಕ್ಟ್ರೋಮೆಟ್ರಿ ಅಂತಂದ್ರೆ, ರೈಟ್? ಮಾಸ್ ಸ್ಪೆಕ್ಟ್ರೋಮೆಟ್ರಿ ಅಂತಂದು. ಈಗ ನೀವು ಬೇರೆ ಯಾವುದಾದ್ರೂ ಒಂದು ಸ್ಪೆಕ್ಟ್ರೋಸ್ಕೋಪಿನ ನೀವು ಸ್ಟಡಿ ಮಾಡ್ತಾ ಇದ್ರಿ ಅಥವಾ ಕಲಿತಾ ಇದ್ರಿ ಅಂತ ಅಂದ್ಕೊಳ್ರಿ. ಅಲ್ಲಿ ನಾವು ಯಾವ ವರ್ಡ್ ಯೂಸ್ ಮಾಡ್ತೀವಿ ಅಂದ್ರೆ ಸ್ಪೆಕ್ಟ್ರೋಸ್ಕೋಪಿ ಅನ್ನೋ ಒಂದು ವರ್ಡ್ನ ಯೂಸ್ ಮಾಡ್ತೀವಿ, ಕರೆಕ್ಟಾ? ಬಟ್ ಮಾಸ್ ಸ್ಪೆಕ್ಟ್ರೋಸ್ಕೋಪಿ ಅಂತ ಏನಿದೆ ನೋಡ್ರಿ, ಅದನ್ನ ನಾವು ಸ್ಪೆಕ್ಟ್ರೋಸ್ಕೋಪಿ ಅಂತ ಕರೆಯೋದಿಲ್ಲ. ಅದ್ರ ಬದಲಿಗೆ ಏನಂತ ಕರಿತೀವಿ ರೀ, ಅಲ್ಲಿ ಸ್ಪೆಕ್ಟ್ರೋಮೆಟ್ರಿ ಅಂತ ಕರಿತೀವಿ. ನೋಡ್ರಿ, ಈ ಥರ ಯಾಕೆ ಅಂತಂದೆ, ಯಾಕಂದರೆ ಈಗ ನೀವು ಬೇರೆ ಯಾವುದಾದ್ರೂ ಒಂದು ಸ್ಪೆಕ್ಟ್ರೋಸ್ಕೋಪಿನ ನೀವು ತೊಗೊಂಡ್ರಿ ಅಂತ ಅಂದ್ಕೊಳ್ರಿ, ಅಲ್ಲೆಲ್ಲ ನಾವು ಏನು ಮಾಡ್ತೀವಿ ಅಂದ್ರೆ ಇಂಟ್ರಾಕ್ಷನ್ ಆಫ್ ಮ್ಯಾಟರ್ ವಿತ್ ರೇಡಿಯೇಷನ್ ಆಗಿರ್ತೈತೆ ರೀ. ಬಟ್ ಮಾಸ್ ಸ್ಪೆಕ್ಟ್ರೋಸ್ಕೋಪಿ ಒಳಗಡೆ ಅಥವಾ ಮಾಸ್ ಸ್ಪೆಕ್ಟ್ರೋಮೆಟ್ರಿ ಒಳಗಡೆ ಯಾವುದೇ ಥರದ ರೇಡಿಯೇಷನ್ನ ನಾವು ಯೂಸ್ ಮಾಡೋದಿಲ್ಲ. ಅದಕ್ಕೋಸ್ಕರ ನಾವು ಇದಕ್ಕೆ ಮಾಸ್ ಸ್ಪೆಕ್ಟ್ರೋಸ್ಕೋಪಿ ಅಂತ ಕರೆಯೋದಿಲ್ಲ, ಅದ್ರ ಬದಲಿಗೆ ಮಾಸ್ ಸ್ಪೆಕ್ಟ್ರೋಮೆಟ್ರಿ ಅಂತ ಕರಿತೀವಿ, ರೈಟ್? ಹಾಗಿತ್ತಂದ್ರೆ ನಾವು ಇವತ್ತಿನ ಕ್ಲಾಸ್ ಒಳಗಡೆ ಮಾಸ್ ಸ್ಪೆಕ್ಟ್ರೋಸ್ಕೋಪಿ ಅಥವಾ ಮಾಸ್ ಸ್ಪೆಕ್ಟ್ರೋಮೆಟ್ರಿ ಅನ್ನೋ ಒಂದು ಚಾಪ್ಟರ್ ಬಗ್ಗೆ ಸ್ಟಡಿ ಮಾಡಿದ್ರಾಯ್ತು. ಹಾಗಿತ್ತಂದ್ರೆ ಫಸ್ಟ್ ನಮಗೊಂದು ಡೌಟ್ ಬರುತ್ತೆ, ಅಥವಾ ಒಂದು ಕ್ವಶನ್ ಬರುತ್ತೆ. ಅದೇನಂದ್ರೆ ವಾಟ್ ಈಸ್ ದ ಯೂಸ್ ಆಫ್ ಮಾಸ್ ಸ್ಪೆಕ್ಟ್ರೋಮೆಟ್ರಿ ಅಂತಂದು. ಎಕ್ಸಾಂಪಲ್, ಈಗ ನನ್ನ ಹತ್ರ ಒಂದು ಕಂಪೌಂಡ್ ಇದೆ ಅಂತ ಅಂದ್ಕೊಳ್ರಿ. ಎಕ್ಸಾಂಪಲ್ CH4 ಅಂತಂದು. ಈಗ ನನ್ನ ಹತ್ರ ಒಂದು ಕಂಪೌಂಡ್ ಇದೆ ಅಂತ ಅಂದ್ಕೊಳ್ರಿ, ಒಂದು ಲಿಕ್ವಿಡ್ ಇದೆ ಅಂತ ಅಂದ್ಕೊಳ್ರಿ. ಈ ಲಿಕ್ವಿಡ್ದು ಒಂದು ಕೆಮಿಕಲ್ ಕಂಪೌಂಡ್ ಇದೆ ಅಂತ ಅಂದ್ಕೊಳ್ರಿ. ಈ ಲಿಕ್ವಿಡ್ದು ಮಾಲಿಕ್ಯುಲರ್ ಮಾಸ್ ಎಷ್ಟಿದೆ ಅಂತಂದು, ರೈಟ್? ಅದನ್ನು ನಾವು ಫೈಂಡ್ ಔಟ್ ಮಾಡೋದಕ್ಕೆ ನಾವೇನು ಮಾಡಬೇಕಂದ್ರೆ ಕಂಪಲ್ಸರಿ ಕ್ವಾಲಿಟೇಟಿವ್ ಅನಾಲಿಸಿಸ್ಗೆ ಹೋಗಬೇಕು, ರೈಟ್? ಕ್ವಾಂಟಿಟೇಟಿವ್ ಅನಾಲಿಸಿಸ್ ಅಂತ ಇರ್ತೈತಿ, ಇನ್ನೊಂದು ಕ್ವಾಲಿಟೇಟಿವ್ ಅನಾಲಿಸಿಸ್ ಅಂತಂದು. ಕ್ವಾಲಿಟೇಟಿವ್ ಒಳಗಡೆ ಜಸ್ಟ್ ಡಿಟೆಕ್ಟ್ ಮಾಡ್ತೀವಿ. ಕ್ವಾಂಟಿಟೇಟಿವ್ ಅನಾಲಿಸಿಸ್ ಒಳಗಡೆ ಅದು ಎಷ್ಟಿದೆ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡ್ತೀವಿ. ಎಷ್ಟಿದೆ ಅಂತ ಆಯ್ತಾ ಅಂತ ಅಂದ್ಕೊಳ್ರಿ, ಅವಾಗ ನಮಗೆ ಪರ್ಸೆಂಟೇಜ್ ಆಫ್ ಕಾರ್ಬನ್, ಪರ್ಸೆಂಟೇಜ್ ಆಫ್ ಹೈಡ್ರೋಜನ್, ಪರ್ಸೆಂಟೇಜ್ ಆಫ್ ಆಕ್ಸಿಜನ್ ಇವೆಲ್ಲ ಸಿಗ್ತವೆ. ಅವೆಲ್ಲ ಆಗಿದ್ಮೇಲ್ಗಡೆ ನಮಗೆ ಇಂಪೆರಿಕಲ್ ಫಾರ್ಮುಲಾ ಸಿಗುತ್ತೆ. ಇಂಪೆರಿಕಲ್ ಫಾರ್ಮುಲಾ ಆದ್ಮೇಲ್ಗಡೆ ಏನು ಸಿಗುತ್ತೆ ಹೇಳ್ರಿ, ಮಾಲಿಕ್ಯುಲರ್ ಫಾರ್ಮುಲಾ ಸಿಗುತ್ತೆ, ರೈಟ್? ಈ ಥರ ನಾವು ಮಾಲಿಕ್ಯುಲರ್ ಫಾರ್ಮುಲಾ ಫೈಂಡ್ ಔಟ್ ಮಾಡ್ತೀವಿ. ಈಗ ಅವೆಲ್ಲ ನಾವು ಏನಂತ ಕರಿತೀವಿ ಅಂದ್ರೆ ಅವಕ್ಕೆ ಟ್ರೆಡಿಷನಲ್ ಮೆಥಡ್ ಅಂತ ಕರಿತೀವಿ ರೀ. ಬಟ್ ಈ ಟ್ರೆಡಿಷನಲ್ ಮೆಥಡ್ನ ಬಿಟ್ಬಿಟ್ಟು ಒಂದು ಅಡ್ವಾನ್ಸ್ಡ್ ಮೆಥಡ್ ಐತ್ರಿ. ಆ ಮೆಥಡ್ ಯಾವುದಂದ್ರೆ ಮಾಸ್ ಸ್ಪೆಕ್ಟ್ರೋಮೆಟ್ರಿ ಮೆಥಡ್ ಅಂತಂದು. ಈ ಮಾಸ್ ಸ್ಪೆಕ್ಟ್ರೋಮೆಟ್ರಿ ಒಳಗಡೆ ನಾವೇನು ಮಾಡ್ತೀವಿ ಅಂದ್ರೆ ಒಂದು ಇನ್ಸ್ಟ್ರೂಮೆಂಟ್ ಇರ್ತೈತಿ. ಆ ಇನ್ಸ್ಟ್ರೂಮೆಂಟಿಗೆ ನಮ್ಮ ಕಂಪೌಂಡ್ನ ನಾವು ಫೀಡ್ ಮಾಡಿದ್ವಿ ಅಂತ ಅಂದ್ಕೊಳ್ರಿ, ಅದು ನಮಗೆ ಡೈರೆಕ್ಟಾಗಿ ಏನು ಮಾಡ್ತೈತೆ ಅಂದ್ರೆ ಅದ್ರದ್ದು ಮಾಲಿಕ್ಯುಲರ್ ಮಾಸ್ ಎಷ್ಟಿದೆ ಅನ್ನೋದನ್ನ ನಮಗೆ ಫೈಂಡ್ ಔಟ್ ಮಾಡಿ ಕೊಡುತ್ತೆ ಅಂತಂದು, ರೈಟ್? ನೋಡಿರಿ, ದ ಯೂಸ್ ಆಫ್ ಮಾಸ್ ಸ್ಪೆಕ್ಟ್ರೋಮೆಟ್ರಿ ಈಸ್ ಟು ಫೈಂಡ್ ಇಟ್ಸ್ ಮಾಲಿಕ್ಯುಲರ್ ಮಾಸ್ ಅಂತಂದು. ಬಟ್ ನಾವು ಜಸ್ಟ್ ಮಾಲಿಕ್ಯುಲರ್ ಮಾಸ್ ಅಷ್ಟೇ ನಾವು ಫೈಂಡ್ ಔಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವ, ಹಾಗೇನಿಲ್ಲ. ನಾವು ಅದನ್ನ ಒಂದು ಸ್ಟೆಪ್ ಮುಂದೆ ಹೋಗಿಬಿಟ್ಟು ಆ ಒಂದು ಕಂಪೌಂಡ್, ಈಗ ಎಕ್ಸಾಂಪಲ್ ನೋನ್ ಕಂಪೌಂಡ್ನ ನಾವು ಕೊಟ್ಟಿದ್ವಿ ಅಂದ್ರೆ ಅದರದ್ದು ಮಾಲಿಕ್ಯುಲರ್ ಮಾಸ್ನ ಫೈಂಡ್ ಔಟ್ ಮಾಡ್ತೀವಿ. ಇನ್ ಕೇಸ್ ಅನ್ನೋನ್ ಕಂಪೌಂಡ್ನ ನಾವು ಕೊಟ್ಟಿದ್ವಿ ಅಂತ ಅಂದ್ಕೊಳ್ರಿ, ಅಂಥ ಟೈಮ್ನಾಗ ಆ ಒಂದು ಕಂಪೌಂಡು ಯಾವುದು ಅನ್ನೋದನ್ನು ಸಹಿತ ನಾವು ಏನು ಮಾಡ್ಬೋದು ಅಂದ್ರೆ ಮಾಸ್ ಸ್ಪೆಕ್ಟ್ರೋಮೆಟ್ರಿನ ಯೂಸ್ ಮಾಡ್ಕೊಂಡ್ಬಿಟ್ಟು ಫೈಂಡ್ ಔಟ್ ಮಾಡ್ಬೋದು. ಹಾಗಿತ್ತಂದ್ರೆ ನಾವು ಇವತ್ತಿನ ಕ್ಲಾಸ್ ಒಳಗಡೆ ನಾವು ಏನು ಮಾಡಿದ್ರೆ ಆಯ್ತು ಅಂದ್ರೆ ಈ ಮಾಸ್ ಸ್ಪೆಕ್ಟ್ರೋಮೆಟ್ರಿ ಬಗ್ಗೆ ನಾವು ಕಲ್ತ್ರಾಯ್ತು, ರೈಟ್? ನೋಡ್ರಿ, ಇಲ್ಲಿ ಏನಾಗುತ್ತೆ ಅಂದ್ರೆ ಮಾಸ್ ಸ್ಪೆಕ್ಟ್ರೋಮೆಟ್ರಿ ಒಳಗಡೆ ಫಸ್ಟಿಗೆ ನಮ್ಮ ಹತ್ರ ಒಂದು ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಇರ್ತೈತೆ ರೀ, ಈ ಥರ ಎಮ್ ಅಂತಂದು. ನಾವು ಇಲ್ಲಿ ಏನು ಮಾಡ್ತೀವಿ ಅಂದ್ರೆ ಹೈ ಎನರ್ಜಿ ಎಲೆಕ್ಟ್ರಾನ್ಸ್ಗಳನ್ನು ತೊಗೊಂಡ್ಬಿಟ್ಟು ಇದ್ರ ಮೇಲ್ಗಡೆ ಹಿಟ್ ಮಾಡ್ತೀವಿ ರೀ, ರೈಟ್? ಎಕ್ಸಾಂಪಲ್, ಈಗ ನನ್ನ ಹತ್ರ ಒಂದು CH4 ಮಾಲಿಕ್ಯೂಲ್ ಇದೆ ಅಂತ ಅಂದ್ಕೊಳ್ರಿ. ನೋಡಿರಿ, CH4 ಮಾಲಿಕ್ಯೂಲ್ ಒಳಗಡೆ ಕಾರ್ಬನ್ ಸುತ್ತಮುತ್ತಲು ನಾನು ಇಲ್ಲಿ ಬರೀತೀನಿ ನೋಡಿರಿ, ಕಾರ್ಬನ್ ಸುತ್ತಮುತ್ತಲು, ರೈಟ್? 5 ಹೈಡ್ರೋಜನ್ಸ್ಗಳು ಇರ್ತವೆ. ಯು ಕ್ಯಾನ್ ಸಿ ದಿಸ್ ಒನ್. ಕಾರ್ಬನ್ ಸುತ್ತಮುತ್ತಲು ನಮ್ಮ ಹತ್ರ 5 ಹೈಡ್ರೋಜನ್ಸ್ಗಳು ಇರ್ತವೆ, 4 ಹೈಡ್ರೋಜನ್ಸ್ಗಳು ಇರ್ತವೆ. ಇವೆರಡರ ಮಧ್ಯದಲ್ಲಿ ಎಲೆಕ್ಟ್ರಾನ್ಸ್ ಸಹಿತ ಇರ್ತವೆ, ಹೌದಿಲ್ಲ ರೀ? ಎಲೆಕ್ಟ್ರಾನ್ಸ್ಗಳು ಸಹಿತ ಇರ್ತವೆ. ನಾವು ಈ ಥರ ಒಂದು CH4 ಮಾಲಿಕ್ಯೂಲ್ ಮೇಲ್ಗಡೆ ನಾವೇನು ಮಾಡ್ತೀವಿ ಅಂದ್ರೆ ಹೈ ಎನರ್ಜಿ ಇರೋವಂಥ ಎಲೆಕ್ಟ್ರಾನ್ಸ್ಗಳನ್ನು ಇದ್ರ ಮೇಲ್ಗಡೆ ಇನ್ಸಿಡೆಂಟ್ ಮಾಡ್ತೀವಿ ರೀ. ಇನ್ಸಿಡೆಂಟ್ ಮಾಡಿದ್ವಿ ಅಂತ ಅಂದ್ಕೊಳ್ರಿ, ಈ ಎಲೆಕ್ಟ್ರಾನ್ಸ್ಗಳು ಏನು ಮಾಡ್ತಾವೆ ಅಂದ್ರೆ ಒಂದು ಎಲೆಕ್ಟ್ರಾನ್ನ ನಾಕೌಟ್ ಮಾಡ್ತಾವೆ ರೀ. ಅಂದ್ರೆ ಇದನ್ನೇನು ಮಾಡ್ತಾವೆ ಅಂದ್ರೆ ಹಿಂಗೆ ತೊಗೊಂಡ್ಬಿಟ್ಟು ಹೊರಗಡೆ ಒಯ್ತಾವೆ ರೀ. ಹೊರಗಡೆ ಒಯ್ತಾ ಅಂತ ಅಂದ್ಕೊಳ್ರಿ, ಅವಾಗ ನನಗೆ ಈ ಒಂದು ಪೂರ್ತಿ ಮಾಲಿಕ್ಯೂಲ್ ಮೇಲ್ಗಡೆ ಜಸ್ಟ್ ಒಂದೇ ಒಂದು ಎಲೆಕ್ಟ್ರಾನ್ ಲಾಸ್ ಆಗಿರ್ತೈತಿ, ಕರೆಕ್ಟಾ? ಬಟ್ ಈಗ ನಾನು ಒಂದು ಪೇರ್ ಅಂತ ತೊಗೊಂಡೆ ಅಂತ ಅಂದ್ಕೊಳ್ರಿ, ಅವಾಗ ನಾನು ಒಂದು ಮೈನಸ್ ಚಾರ್ಜ್ನ ಬರೆದಿತ್ತಿದ್ದೆ, ರೈಟ್? ಬಟ್ ಇಲ್ಲಿ ಹಂಗೆ ಆಗೋದಿಲ್ಲ. ಜಸ್ಟ್ ಒಂದೇ ಒಂದು ಎಲೆಕ್ಟ್ರಾನು ಹೋಗಿರ್ತೈತಿ, ಅಂದ್ರೆ ಒಂದೇ ಒಂದು ಎಲೆಕ್ಟ್ರಾನ್ ಹೋಗಿರ್ತೈತಿ. ಅದಕ್ಕೋಸ್ಕರ ನಾವು ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ಮಾಲಿಕ್ಯುಲರ್ ಅಯಾನ್ ಅಂತ ಕರಿತೀವಿ ರೀ, ರೈಟ್? ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಮಾಲಿಕ್ಯುಲರ್ ಅಯಾನ್ ಅಂತ ಕರಿತೀವಿ. ಅದಕ್ಕೋಸ್ಕರ ಒರಿಜಿನಲ್ ಮಾಲಿಕ್ಯೂಲ್ ಎಮ್ ಇತ್ತು ಅಂತ ಅಂದ್ಕೊಳ್ರಿ. ಆಫ್ಟರ್ ಸ್ನ್ಯಾಚಿಂಗ್ ಔಟ್ ಒನ್ ಎಲೆಕ್ಟ್ರಾನ್, ಇಟ್ ವಿಲ್ ಬಿಕಮ್ M plus I dot ಅಂತ. ಮೀನ್ಸ್ M
ಪ್ಲಸ್ ಅಂತಂದು. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ, ಸೊ ಇದಕ್ಕೆ ನಾವು ಮಾಲಿಕ್ಯುಲರ್ ಅಯಾನ್ ಅಂತ ಕರಿತೀವಿ ರೀ. ನೋಡಿರಿ ಇಲ್ಲಿ ಏನಾಗುತ್ತೆ ಅಂದ್ರೆ, ಮಾಲಿಕ್ಯುಲರ್ ಅಯಾನ್ದ ಮಾಲಿಕ್ಯುಲರ್ ಮಾಸ್ ಒರಿಜಿನಲ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಥರನೇ ಇರ್ತೈತೆ ರೀ. ಯಾಕಂದ್ರೆ ನಾವು ಜಸ್ಟ್ ಒಂದೇ ಒಂದು ಎಲೆಕ್ಟ್ರಾನ್ನ ತೆಗೆದಿರ್ತೀವಿ ಹೊರತು ಯಾವುದೇ ಒಂದು ಫ್ರಾಗ್ಮೆಂಟ್ನ ನಾವು ಮಿಸ್ ಮಾಡಿರೋದಿಲ್ಲ. ಅದಕ್ಕೋಸ್ಕರ ಈ ಎಮ್ ಡಾಟ್ ಪ್ಲಸ್ಗೆ ನಾವೇನಂತ ಕರಿತೀವಿ ಅಂದ್ರೆ ಮಾಲಿಕ್ಯುಲರ್ ಅಯಾನ್ ಅಂತ ಕರಿತೀವಿ, ಅಥವಾ ಪೇರೆಂಟ್ ಅಯಾನ್ ಅಂತ ಕರಿತೀವಿ ರೀ. ನೆಕ್ಸ್ಟ್ ಈಗ ನೋಡಿರಿ ಕೆಲವೊಂದು ಟೈಮ್ ಏನಾಗುತ್ತೆ ಅಂದರೆ, ಜಸ್ಟ್ ಒಂದೇ ಒಂದು ಎಲೆಕ್ಟ್ರಾನ್ನ ತೊಗೊಂಡ್ಬಿಟ್ಟು ಆ ಎಲೆಕ್ಟ್ರಾನ್ ಬೀಮ್ ಹೋಗೋದಿಲ್ಲ, ಅಂದರೆ ಎಲೆಕ್ಟ್ರಾನ್ ರೇಡಿಯೇಷನ್ ಹಾಕಿರ್ತೀವಲ್ಲ ಅದು ಹಾಗೆ ಹೋಗೋದಿಲ್ಲ. ಕೆಲವೊಂದು ಟೈಮ್ ಏನು ಮಾಡ್ತೈತೆ ಅಂದ್ರೆ, ಸೊ ಆ ಮಾಲಿಕ್ಯೂಲ್ನ ಬ್ರೇಕ್ ಡೌನ್ ಮಾಡ್ತೈತೆ ರೀ, ರೈಟ್. ಸೊ ಆ ಮಾಲಿಕ್ಯೂಲ್ನ ನಾವು ಬ್ರೇಕ್ ಡೌನ್ ಮಾಡಿದ್ವಿ ಅಂತ ಅಂದ್ಕೊಂಡ್ರೆ ಅವ ನಮಗೆ ಫ್ರಾಗ್ಮೆಂಟ್ ಅಯಾನ್ಸ್ಗಳು ಸಿಗ್ತವೆ ರೀ, M1 ಪ್ಲಸ್ M2 ಪ್ಲಸ್ ಅಂತಂದ್ರೆ, ರೈಟ್. ಸೊ ಈ ಥರ ಎಲ್ಲ ಸಿಗುತ್ತೆ. ಸೊ ನಾವೀಗ ನಮಗೆ ಈ ಥರ ಸಿಗುತ್ತೆ ರೀ. ಅಂದ್ರೆ ಮೊದಲಿಗೆ ನಮ್ಮ ಹತ್ರ ಒರಿಜಿನಲ್ ಮಾಲಿಕ್ಯೂಲ್ ಇರ್ತೈತಿ, ಆ ಮಾಲಿಕ್ಯೂಲ್ ಅಂತ ನಮಗೆ ಏನು ಬಂದು ಹೇಳ್ರಿ ಇಲ್ಲಿ ಫ್ರಾಗ್ಮೆಂಟ್ ಅಯಾನ್ಸ್ಗಳು ಬರ್ತಾವೆ ರೀ. ನಾವು ಇಲ್ಲಿ ಏನು ಮಾಡ್ತೀವಿ ಅಂದ್ರೆ, ಈ ಮಾಲಿಕ್ಯುಲರ್ ಅಯಾನ್, ಫ್ರಾಗ್ಮೆಂಟ್ ಅಯಾನ್ಸ್ ಮತ್ತು ರಾಡಿಕಲ್ಸ್ ಆರ್ ಸಪರೇಟೆಡ್ ಬೇಸ್ಡ್ ಆನ್ M/Z ರೇಷಿಯೋ ಅಂತಂದ್ರೆ ಮಾಸ್ ಟು ಚಾರ್ಜ್ ರೇಷಿಯೋ, ಮಾಸ್ ಟು ಚಾರ್ಜ್ ರೇಷಿಯೋ ಬೇಸಿಸ್ ಮೇಲ್ಗಡೆ ನಾವೇನು ಮಾಡ್ತೀವಿ ಅಂದ್ರೆ ಒಂದು ಗ್ರಾಫ್ ಹಾಕ್ತೀವಿ ರೀ. ನೋಡಿರಿ ಇಲ್ಲಿ ರಿಲೇಟಿವ್ ಅಬಂಡೆನ್ಸ್ ವರ್ಸಸ್ M/Z ರೇಷಿಯೋ ಅಂತಂದು, ರೈಟ್. ಸೊ ಈ ಮಾಸ್ ಸ್ಪೆಕ್ಟ್ರಮ್ ಒಳಗಡೆ ಏನಿರ್ತೈತೆ ಅಂದ್ರೆ ರಿಲೇಟಿವ್ ಅಬಂಡೆನ್ಸ್ ವರ್ಸಸ್ M/Z ರೇಷಿಯೋ, M/Z ವ್ಯಾಲ್ಯೂ ಗ್ರಾಫ್ ಹಾಕ್ತೀವಿ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ಈ ಚಾರ್ಜ್ ಎಷ್ಟು ಇರ್ತೈತೆ ರೀ ಇಲ್ಲಿ, ಸೊ ಜಸ್ಟ್ +1 ಚಾರ್ಜ್ ಇರ್ತೈತಿ. ಸೊ ಅದಕ್ಕೋಸ್ಕರ ನಮಗೆ ಇಲ್ಲಿ ಏನು M/Z ಸಿಗುತ್ತಲ್ಲ, ಸೊ ದ್ಯಾಟ್ ಇಟ್ ಸೆಲ್ಫ್ ಈಸ್ ದಿ ಮಾಸ್ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ಫ್ರಾಗ್ಮೆಂಟ್ ಮಾಲಿಕ್ಯುಲರ್ ಅಯಾನ್ ಆರ್ ರ್ಯಾಡಿಕಲ್ ಅಂತಂದ್ರೆ, ರೈಟ್. ನೋಡಿರಿ ರ್ಯಾಡಿಕಲ್ ಅಂದರೆ ಜಸ್ಟ್ ಒಂದು ಪಾರ್ಟಿಗೆ ನಾವು ಏನಂತ ಕರಿತೀವಿ ಅಂದ್ರೆ, ಸೊ ರ್ಯಾಡಿಕಲ್ ಅಂತ ಕರಿತೀವಿ. ಸೊ ಈಗ ನಾವೇನು ಮಾಡಿದ್ರೆ ಆಯ್ತಂದ್ರೆ, ಸೊ ನೆಕ್ಸ್ಟ್ ಪಾರ್ಟ್ ಏನಿದೆಯಲ್ಲ ಅದನ್ನ ನಾವು ಸ್ಟಡಿ ಮಾಡ್ತಾ ಹೋದ್ರಾಯ್ತು. ಸೊ ನೋಡಿರಿ ಇಲ್ಲಿ ಏನಿದೆ ಅಂದ್ರೆ, ಫಸ್ಟಿಗೆ ಇನ್ಸ್ಟ್ರುಮೆಂಟೇಷನ್ ಇದೆ ರೀ. ಅಂದ್ರೆ ಆ ಮಾಸ್ ಸ್ಪೆಕ್ಟ್ರೋಮೆಟ್ರಿ ಇನ್ಸ್ಟ್ರೂಮೆಂಟ್ ಯಾವ ಥರ ಇರ್ತೈತಿ ಅಂತಂದ್ರೆ, ಸೊ ಫಸ್ಟಿಗೆ ಒಂದು ಕಡೆ ಶಾಂಪಲ್ ಇನ್ಲೆಟ್ ಅಂತ ಇರ್ತೈತಿ. ಸೊ ಅದು ಆಗಿದ ಮೇಲ್ಗಡೆ ಶಾಂಪಲ್ ಇನ್ಲೆಟ್ ಅಂತ ಇರ್ತೈತೆ ರೀ. ಸೊ ಶಾಂಪಲ್ ಇನ್ಲೆಟ್ ಆಗಿದ ಮೇಲ್ಗಡೆ ಸೊ ಮಿಡಲ್ ಅಯನೈಸೇಷನ್ ಚೇಂಬರ್ ಅಂತ ಇರ್ತೈತೆ ರೀ. ಯಾಕಂದರೆ ನಮಗಿಲ್ಲಿ ಸೊ ಕಂಪಲ್ಸರಿ ಮಾಲಿಕ್ಯುಲರ್ ಅಯಾನ್ಸ್ಗಳು ಬೇಕಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ ನೆಕ್ಸ್ಟ್ ಏನಂದ್ರೆ ಅಯನೈಸೇಷನ್ ಚೇಂಬರ್ ಅಂತಂದು. ಅಯನೈಸೇಷನ್ ಚೇಂಬರ್ ಆಗಿದ ಮೇಲ್ಗಡೆ ನಮಗೆ ಏನು ಬರ್ತದೆ ಹೇಳ್ರಿ, ಮಾಲಿಕ್ಯುಲರ್ ಅಯಾನ್ಸ್ಗಳು ಬರ್ತಾವೆ, ಅಥವಾ ಫ್ರಾಗ್ಮೆಂಟ್ಸ್ಗಳು ಬರ್ತಾವೆ, ಅಥವಾ ರ್ಯಾಡಿಕಲ್ಸ್ಗಳು ಬರ್ತಾವೆ ರೀ. ಆ ರ್ಯಾಡಿಕಲ್ಸ್ಗಳನ್ನು ಸಪ್ರೇಟ್ ಮಾಡೋದಕ್ಕೋಸ್ಕರ ನಮ್ಮ ಹತ್ರ ಮಾಸ್ ಅನಲೈಸರ್ಸ್ ಅಂತ ಇರ್ತಾವೆ ರೀ. ಮಾಸ್ ಅನಲೈಸರ್ಸ್ ಆಗಿದ ಮೇಲ್ಗಡೆ ಸೊ ಅವನ್ನ ಡಿಟೆಕ್ಟ್ ಮಾಡಬೇಕು, ಮತ್ತು ಡಿಟೆಕ್ಟ್ ಮಾಡಿಬಿಟ್ಟು ಅದನ್ನ ರೆಕಾರ್ಡು ಸಹಿತ ಮಾಡಬೇಕು ರೀ. ಸೊ ಅದಕ್ಕೋಸ್ಕರ ಡಿಟೆಕ್ಟರ್ ಮತ್ತು ರೆಕಾರ್ಡರ್ ಅಂತ ಇರ್ತೈತಿ. ಅದು ಆಗಿದ ಮೇಲ್ಗಡೆ ಡಾಟಾ ಸಿಸ್ಟಮ್ ಅಂತ ಇರ್ತೈತಿ ರೀ. ಸೊ ನೋಡಿರಿ ಇಲ್ಲಿ ನಾನು ನಿಮಗೆ ಹೇಳಿದೆ ಅಯನೈಸೇಷನ್ ಚೇಂಬರ್ ಅಂತಂದು. ಅಯನೈಸೇಷನ್ ಚೇಂಬರ್ನಲ್ಲಿ ಏನಿರ್ತೈತೆ ಹೇಳ್ರಿ, ಅಲ್ಲಿ ಅಯನೈಸೇಷನ್ ಮಾಡ್ತಾರೆ ಅಂತಂದ್ರೆ, ರೈಟ್. ಸೊ ಅಯನೈಸೇಷನ್ ಅಂದರೆ ಏನರ್ಥ ಹೇಳ್ರಿ, ಒಂದು ಎಲೆಕ್ಟ್ರಾನ್ನ ರಿಮೂವ್ ಮಾಡೋ ಪ್ರೊಸೆಸ್ಗೆ ನಾವು ಅಯನೈಸೇಷನ್ ಅಂತ ಕರಿತೀವಿ. ಇಲ್ಲಿ ಬೇರೆ ಬೇರೆ ಅಯನೈಸೇಷನ್ ಮೆಥಡ್ಸ್ಗಳಿರ್ತವೆ. ಆ ಅಯನೈಸೇಷನ್ ಮೆಥಡ್ಸ್ಗಳನ್ನು ಈಗ ಕಲ್ತ್ರಾಯ್ತು. ನೋಡಿರಿ ಫಸ್ಟ್ ಅಯನೈಸೇಷನ್ ಮೆಥಡ್ ಯಾವುದು ಅಂದ್ರೆ ಎಲೆಕ್ಟ್ರಾನ್ ಅಯನೈಸೇಷನ್ ಅಂತಂದು. ನೋಡಿರಿ ಎಲೆಕ್ಟ್ರಾನ್ ಅಯನೈಸೇಷನ್ ಒಳಗಡೆ ನಾವೇನು ಮಾಡ್ತೀವಿ ಅಂದ್ರೆ, ಸೊ ಹೈ ಎನರ್ಜಿ ಎಲೆಕ್ಟ್ರಾನ್ ಬೀಮ್ಸ್ಗಳನ್ನು ಆ ಮಾಲಿಕ್ಯೂಲ್ ಮೇಲ್ಗಡೆ ಹಾಕ್ತೀವಿ. ನಾವು ಹಾಕಿದ್ವಿ ಅಂತ ಅಂದ್ಕೊಡ್ರಿ, ಒಂದು ಎಲೆಕ್ಟ್ರಾನ್ ರಿಮೂವ್ ಆಗಿಬಿಟ್ಟು ನನಗೆ ಮಾಲಿಕ್ಯುಲರ್ ಅಯಾನ್ ಫ್ರಾಗ್ಮೆಂಟ್ಸ್ಗಳೆಲ್ಲ ಬರ್ತವೆ. ನೋಡಿರಿ ನೆಕ್ಸ್ಟ್ ಮೆಥಡ್ ಯಾವುದು ಅಂದ್ರೆ ಕೆಮಿಕಲ್ ಅಯನೈಸೇಷನ್ ಅಂತಂದು. ನೋಡಿರಿ ಕೆಮಿಕಲ್ ಅಯನೈಸೇಷನ್ ಒಳಗಡೆ ನಾವೇನು ಮಾಡ್ತೀವಿ ಅಂದ್ರೆ, ಇಲ್ಲಿ ಎಲೆಕ್ಟ್ರಾನ್ಸ್ಗಳನ್ನು ಯೂಸ್ ಮಾಡೋದಿಲ್ಲ, ಅದ್ರ ಬದಲಿಗೆ ಕೆಲವೊಂದು ಕೆಮಿಕಲ್ಸ್ಗಳನ್ನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ಹೈಡ್ರೋಜನ್, CH4, NH3. ಸೊ ನೆಕ್ಸ್ಟ್ ಈ ಥರ ಮೀನ್ಸ್ ಮೀನ್ಸ್ ದಿಸ್ ಒನ್ CH3 ಟ್ರಿಬಲ್ ಬಾಂಡ್ CH ಅಂತಂದು, ರೈಟ್. ಸೊ ಲೈಕ್ ದಿಸ್. ಸೊ ಟರ್ಷರಿ ಬ್ಯೂಟೈಲ್. ಸೊ ನೆಕ್ಸ್ಟ್ ಮಿಥನಾಲ್, ಸೊ ಮಿಥೈಲ್ ಸೈನೈಡ್. ಈ ಥರದ ಕೆಲವೊಂದು ಕೆಮಿಕಲ್ಸ್ಗಳನ್ನು ನಾವೇನು ಮಾಡ್ಬೇಕಂದ್ರೆ, ಸೊ ನಮ್ಮ ಒಂದು ಟಾರ್ಗೆಟ್ ಶಾಂಪಲ್ ಮೇಲ್ಗಡೆ ಹಾಕಿದ್ವಿ ಅಂತ ಅಂದ್ಕೊಂಡ್ರೆ ಅದು ಸಹಿತ ಅದು ಕೆಲವೊಂದು ಟೈಮ್ ಏನು ಮಾಡ್ತೈತೆ ಅಂದ್ರೆ, ಸೊ ಎಲೆಕ್ಟ್ರಾನ್ಸ್ಗಳನ್ನ ರಿಮೂವ್ ಮಾಡಿಬಿಟ್ಟು ಮಾಲಿಕ್ಯೂಲ್ಸ್ಗಳನ್ನು ಪ್ರೊಡ್ಯೂಸ್ ಮಾಡ್ತೈತಿ. ನೆಕ್ಸ್ಟ್ ಪ್ರೊಸೆಸ್ ಯಾವುದು ಅಂದ್ರೆ ಡಿಸಾರ್ಪ್ಷನ್ ಅಯನೈಸೇಷನ್ ಅಂತಂದ್ರೆ, ರೈಟ್. ಸೊ ಯೂಸ್ಡ್ ಫಾರ್ ಅನಲೈಸಿಸ್ ಆಫ್ ಲಾರ್ಜ್ ನಾನ್ ವೊಲಟೈಲ್ ಮಾಲಿಕ್ಯೂಲ್ಸ್ ಅಂತಂದ್ರೆ. ಈಗ ಕೆಲವೊಂದು ಟೈಮ್ ಏನಾಗುತ್ತೆ ಅಂದ್ರೆ, ಈಗ ನನಗೆ ಅಯನೈಸೇಷನ್ ಆಗಬೇಕಾಗಿತ್ತು ಅಂದರೆ ಕಂಪಲ್ಸರಿ ನಮ್ಮ ಹತ್ರ ಇರೋ ಏನು ಶಾಂಪಲ್ ಇರ್ತೈತೆ ನೋಡ್ರಿ, ಆ ಶಾಂಪಲ್ ಮೀನ್ಸ್ ವೇಪರ್ ಸ್ಟೇಟಿಗೆ ಬರಬೇಕು. ಒನ್ ಟೈಮ್ ವೇಪರ್ ಸ್ಟೇಟಿಗೆ ಬಂತು ಅಂತ ಅಂದ್ಕೊಡ್ರಿ, ಅವಾಗ ನಾವು ಆ ಮಾಲಿಕ್ಯೂಲ್ನಿಂದ ಒಂದು ಎಲೆಕ್ಟ್ರಾನ್ನ ರಿಮೂವ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಇನ್ ಕೇಸ್ ಅದು ಮಾಲಿಕ್ಯೂಲ್ ಸೊ ವೇಪರ್ ಸ್ಟೇಟಿಗೆ ಬರಲಿಲ್ಲ ಅಂತ ಅಂದ್ಕೊಡ್ರಿ, ಅವಾಗ ನಾವು ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ನಾವು ನಾನ್ ವೊಲಟೈಲ್ ಮಾಲಿಕ್ಯೂಲ್ ಅಂತ ಕರಿತೀವಿ. ಸೊ ಈ ಥರ ಲಾರ್ಜ್ ನಾನ್ ವೊಲಟೈಲ್ ಮಾಲಿಕ್ಯೂಲ್ ಇತ್ತು ಅಂತ ಅಂದ್ಕೊಡ್ರಿ, ಎಕ್ಸಾಂಪಲ್ ಪಾಲಿಮರ್ಸ್. ಸೊ ಅವಾಗ ನಾವೇನು ಮಾಡ್ತೀವಿ ಅಂದ್ರೆ ಡಿಸಾರ್ಪ್ಷನ್ ಅಯನೈಸೇಷನ್ ಮೆಥಡ್ನ ಫಾಲೋ ಮಾಡ್ತೀವಿ ರೀ. ನಾವು ಅವಾಗ ಏನು ಮಾಡ್ತೀವಿ ಅಂದ್ರೆ ಒಂದು ದೊಡ್ಡದು ಸೊ ಈ ಥರದ್ದೊಂದು ಮ್ಯಾಟ್ರಿಕ್ಸ್ ಅಂತ ಅಂದ್ಕೊಡ್ರಿ, ಅಥವಾ ಈ ಥರದ್ದೊಂದು ಸಪೋರ್ಟ್ ಸಿಸ್ಟಮ್ನ ನಾವು ತೊಗೋತೀವಿ. ಸಪೋರ್ಟ್ ಸಿಸ್ಟಮ್ನ ತೊಗೊಂಡ್ಬಿಟ್ಟು ಆ ಲಾರ್ಜ್ ಮಾಲಿಕ್ಯೂಲ್ನ ಇದ್ರ ಮೇಲ್ಗಡೆ ಅಂಟಿಸಿರ್ತೀವಿ ರೀ. ಅಂಟಿಸ್ಬಿಟ್ಟು
ಹೊರಗಡೆ ಯಂತ್ರ ಏನು ಮಾಡ್ತೀವಿ ಅಂದ್ರೆ ಲೇಸರ್ನೇ ಯೂಸ್ ಮಾಡ್ತೀವಿ. ಲೇಸರ್ ಏನು ಮಾಡ್ತೈತೆ ಅಂದ್ರೆ ಆ ಮಾಲಿಕ್ಯೂಲ್ ಅಂದರೆ ಆ ಲಾರ್ಜ್ ಮಾಲಿಕ್ಯೂಲ್ ಈ ಒಂದು ಮ್ಯಾಟ್ರಿಕ್ಸ್ ಮೇಲ್ಗಡೆ ಏನು ಅಂಟ್ಕೊಂಡಿರ್ತೈತಲ್ಲ ಅದರಿಂದ ಅದನ್ನ ರಿಮೂವ್ ಮಾಡ್ತೈತೆ ರೀ. ರಿಮೂವ್ ಮಾಡಿಬಿಟ್ಟು ವೇಪರ್ ಸ್ಟೇಟಿಗೆ ಬರೋ ಹಂಗೆ ಮಾಡ್ತೈತೆ ರೀ. ಸೊ ಈ ಮೆಥಡ್ಗೆ ನಾವೇನು ಕರಿತೀವಿ ಅಂದ್ರೆ ಡಿಸಾರ್ಪ್ಷನ್ ಅಯನೈಜೇಷನ್ ಅಂತ ಕರಿತೀವಿ ರೀ, ರೈಟ್. ಸೊ ಈಗ ನಾವೇನು ಮಾಡಿದ್ರೆ ಆಯ್ತಂದ್ರೆ ನೆಕ್ಸ್ಟ್ ಟೈಪ್ಸ್ ಆಫ್ ಡಿಸಾರ್ಪ್ಷನ್ ಅಯನೈಜೇಷನ್ ಟೆಕ್ನಿಕ್ಸ್ಗಳನ್ನು ಸ್ಟಡಿ ಮಾಡಿದ್ರೆ ಆಯ್ತು, ರೈಟ್. ನೋಡಿರಿ, ದೀಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ಯು ಕ್ಯಾನ್ ಸಿ ದಿಸ್ ಒನ್. ಸೊ ಇಲ್ಲಿ ಒಂದಿದೆ. ಸೊ SIMS ಅಂತಂದು ಅಂದರೆ ಸೆಕೆಂಡರಿ ಅಯಾನ್ ಮಾಸ್ ಸ್ಪೆಕ್ಟ್ರೋಮೆಟ್ರಿ ಅಂತಂದು ಅಂದ್ರೆ ನಾವು ಯಾವ ಡಿಸಾರ್ಪ್ಷನ್ ಅಯನೈಜೇಷನ್ ಟೆಕ್ನಿಕ್ನ ಯೂಸ್ ಮಾಡ್ತೀವಿ ನೋಡ್ರಿ, ಅದ್ರ ಬೇಸಿಸ್ ಮೇಲ್ಗಡೆ ನಮಗೆ ಆ ಒಂದು ಸ್ಪೆಕ್ಟ್ರೋಸ್ಕೋಪಿದ ಹೆಸರನ್ನ ಕೊಟ್ಟಿದ್ದೀವಿ. ನೆಕ್ಸ್ಟ್ ಇದೆ ರೀ, ನೋಡಿರಿ ಇದ್ರ ಬಗ್ಗೆ ನಾವು ಜಾಸ್ತಿ ಡೀಟೇಲ್ ಆಗೆಲ್ಲ ಸ್ಟಡಿ ಮಾಡ್ತಾ ಹೋಗೋದಿಲ್ಲ, ಜಸ್ಟ್ ನಮಗೆ ಒಂದು ಸ್ವಲ್ಪ ಬ್ರೀಫ್ ಆಗಿ ನಮಗೆ ಗೊತ್ತಿದ್ರೆ ಸಾಕಾಗುತ್ತೆ. ನೆಕ್ಸ್ಟು ಫಾಸ್ಟ್ ಆಟಮ್ ಬೊಂಬಾರ್ಡ್ಮೆಂಟ್ ಅಂತಂದು, ನೆಕ್ಸ್ಟು ಮ್ಯಾಟ್ರಿಕ್ಸ್ ಅಸಿಸ್ಟೆಡ್ ಲೇಸರ್ ಡಿಸಾರ್ಪ್ಷನ್ ಅಯನೈಜೇಷನ್ ಅಂತಂದು, ನೋಡಿರಿ ಇದಕ್ಕೆ ಒಂದು ಹೆಸರಿದೆ ರೀ, MALDI ಅಂತಂದು, ರೈಟ್. ನೆಕ್ಸ್ಟ್ ಕಾಮನ್ಲಿ ಯೂಸ್ಡ್ ಮ್ಯಾಟ್ರೈಸಸ್ ಫಾರ್ MALDI ಅಂತಂದು, ರೈಟ್. ಸೊ ಇದು ಮ್ಯಾಟ್ರಿಕ್ಸ್ ಅಸಿಸ್ಟೆಡ್ ಲೇಸರ್ ಡಿಸಾರ್ಪ್ಷನ್ ಅಯನೈಜೇಷನ್ ಅಂತ ಏನಿದೆಯಲ್ಲ ಅದು ವೆರಿ ಫೇಮಸ್ ಮೆಥಡ್ ಇತ್ತೀಚೆಗೆ. ಇಲ್ಲಿ ನಿಕೋಟಿನಿಕ್ ಆ್ಯಸಿಡ್ ಯೂಸ್ ಮಾಡ್ತೀವಿ, ಪಿಕೋಲೋನಿಕ್ ಆ್ಯಸಿಡ್ ಯೂಸ್ ಮಾಡ್ತೀವಿ, ಅಥವಾ 3-ಹೈಡ್ರಾಕ್ಸಿ ಪಿಕೋಲೋನಿಕ್ ಆ್ಯಸಿಡ್ನ ಯೂಸ್ ಮಾಡ್ತೀವಿ ರೀ, ರೈಟ್. ನೋಡಿರಿ ಇದಾಗಿದ ಮೇಲ್ಗಡೆ ನೆಕ್ಸ್ಟ್ ಅಯನೈಜೇಷನ್ ಟೆಕ್ನಿಕ್ ಯಾವುದು ಅಂದ್ರೆ ಎಲೆಕ್ಟ್ರಾನ್ ಸ್ಪ್ರೇ ಅಯನೈಜೇಷನ್ ಅಂತಂದು, ರೈಟ್. ಸೊ ಇಟ್ ಈಸ್ ಯೂಸ್ಡ್ ಫಾರ್ ಹೈ ಮಾಲಿಕ್ಯುಲರ್ ವೇಟ್ ಬಯೋಮಾಲಿಕ್ಯೂಲ್ಸ್ ಆ್ಯಂಡ್ ನಾನ್ ವೊಲಟೈಲ್ ಕಂಪೌಂಡ್ಸ್ ಅಂತಂದ್ರೆ ನಾವು ಇಲ್ಲಿ ಏನು ಮಾಡ್ತೀವಿ ಅಂದ್ರೆ ಆ ಮಾಲಿಕ್ಯೂಲ್ನ ಹಿಂಗೆ ಸ್ಪ್ರೇ ಮಾಡ್ತೀವಿ ರೀ, ರೈಟ್. ಇದಕ್ಕೆ ನಾವು ಎಲೆಕ್ಟ್ರೋ ಸ್ಪ್ರೇ ಅಯನೈಜೇಷನ್ ಅಂತ ಕರಿತೀವಿ ರೀ, ESI ಅಂತಂದು. ನೋಡಿರಿ ಇದಾಗಿದ ಮೇಲ್ಗಡೆ ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದು ಅಂದ್ರೆ ಮಾಸ್ ಅನಲೈಸರ್ ಅಂತಂದು ಅಂದ್ರೆ ನಾವು ಈ ನಮಗೆ ಅಯಾನ್ಸ್ ಪ್ರೊಡ್ಯೂಸ್ ಆಗಿಬಿಟ್ಟಿರ್ತೈತಿ, ಆ ಪ್ರೊಡ್ಯೂಸ್ ಆಗಿರುವಂಥ ಅಯಾನ್ಸ್ಗಳನ್ನು ನಾವು ಯಾವ ಥರ ಅನಲಿಸಿಸ್ ಮಾಡ್ತೀವಿ ಅಂತ ನೋಡಿರಿ. ಇಲ್ಲಿ ಎರಡು ಮೆಥಡ್ಸ್ಗಳಿದಾವೆ ರೀ, ಅಥವಾ ಎರಡು ಟೈಪ್ಸ್ ಇದಾವೆ. ಒಂದು ಮ್ಯಾಗ್ನೆಟಿಕ್ ಸೆಕ್ಟರ್ ಮಾಸ್ ಅನಲೈಸರ್ ಅಂತಂದು, ಎರಡನೇದು ಟೈಮ್ ಆಫ್ ಫ್ಲೈಟ್ ಮಾಸ್ ಅನಲೈಸರ್ ಅಂತಂದು. ನೋಡಿರಿ ಮ್ಯಾಗ್ನೆಟಿಕ್ ಸೆಕ್ಟರ್ ಒಳಗಡೆ ನಾವೇನು ಮಾಡ್ತೀವಿ ಅಂದ್ರೆ, ಸೊ ಈಗ ಅಲ್ಲಿ ಒಂದು ಹೈ ಎನರ್ಜಿ ಮ್ಯಾಗ್ನೆಟಿಕ್ ಫೀಲ್ಡ್ನ ನಾವು ಅಪ್ಲೈ ಮಾಡಿದ್ವಿ ಅಂತ ಅಂದ್ಕೊಳ್ರಿ. ಸೊ ಅವಾಗ ಬರೋವಂಥ ಮಾಲಿಕ್ಯೂಲ್ಸ್ಗಳು ಏನಿರ್ತಾವೆ ನೋಡಿರಿ, ಬೇಸ್ಡ್ ಆನ್ ದೇರ್ ವೇಟ್. ನೆಕ್ಸ್ಟು ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಅದು ಏನಾಗ್ತದೆ ಅಂದರೆ ಸಪ್ರೇಟ್ ಆಗ್ತಾ ಹೋಗ್ತದೆ ರೀ, ರೈಟ್. ನೋಡಿರಿ ಇದಾಗಿದ ಮೇಲ್ಗಡೆ ಯಾವ್ದು ಬರ್ತೈತೆ ಅಂದರೆ ಟೈಮ್ ಆಫ್ ಫ್ಲೈಟ್ ಅಂತಂದು. ನೋಡಿರಿ ಇದು ಟೈಮ್ ಆಫ್ ಫ್ಲೈಟ್ ಏನಿದೆಯಲ್ಲ ವೆರಿ ಫೇಮಸ್ ಅದು. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಈಗ ನನ್ನ ಹತ್ರ 4-5 ಅಯನ್ಸ್ಗಳಿದಾವೆ ಅಂತ ಅಂದ್ಕೊಳ್ರಿ, ABCD ಅಂತಂದು. ನೋಡಿರಿ ಇದ್ರದ್ದು ವೇಟ್ ಬೇರೆ ಬೇರೆ ಇರ್ತದೆ ರೀ. ಸೊ ಎಕ್ಸಾಂಪಲ್ ಇದ್ರ ವೇಟ್ 10, ಇದ್ರ ವೇಟ್ 20, 30 ಆ್ಯಂಡ್ 40 ಅಂತಂದು. ಸೊ ಈಗ ನಾನು ಎಟ್ ಎ ಟೈಮ್ ಇವನ್ನೆಲ್ಲವನ್ನು ಪ್ರೊಜೆಕ್ಟ್ ಮಾಡಿದೆ ಅಂತ ಅಂದ್ಕೊಳ್ರಿ. ಸೊ ಇವೆಲ್ಲ ನಾನು ಹಿಂಗೆ ಪ್ರೊಜೆಕ್ಟ್ ಮಾಡಿದೆ ಅಂತ ಅಂದ್ಕೊಳ್ರಿ. ಅವಾಗ ಏನಾಗುತ್ತೆ ಅಂದ್ರೆ ಯಾವುದ್ರದ್ದು ವೇಟ್ ಕಡಿಮೆ ಇರ್ತೈತಲ್ಲ ಅದು ಜಾಸ್ತಿ ದೂರ ಹೋಗುತ್ತೆ, ಯಾವುದ್ರದ್ದು ವೇಟ್ ಕಡಿಮೆ ಇರ್ತೈತಲ್ಲ ಅಂದ್ರೆ ಜಾಸ್ತಿ ಇರ್ತದಲ್ಲ ಅದು ಸ್ವಲ್ಪ ದೂರ ಹೋಗುತ್ತೆ ರೀ. ಯಾವುದ್ರದ್ದು ವೇಟ್ ಜಾಸ್ತಿ ಇರ್ತೈತಲ್ಲ ರೀ ಅದು ಅಲ್ಲೇ ಬೀಳ್ತದೆ ರೀ, ರೈಟ್. ಲೈಕ್ ದಿಸ್. ಇದಕ್ಕೆ ನಾವು ಇದು ಎಷ್ಟು ಟೈಮ್ ತಗೋತೈತಲ್ಲ ಅದಕ್ಕೆ ನಾವೇನು ಕರಿತೀವಿ ಅಂದ್ರೆ ಟೈಮ್ ಆಫ್ ಫ್ಲೈಟ್ ಮಾಸ್ ಅನಲೈಸರ್ ಅಂತ ಕರಿತೀವಿ. ನೋಡಿರಿ ಇದಾಗಿದ ಮೇಲ್ಗಡೆ ಕೆಲವೊಂದು ಟರ್ಮ್ಸ್ಗಳನ್ನು ನಾವು ನೆನ್ಪಿಟ್ಕೊಳ್ಳೇಬೇಕು. ಆ ಟರ್ಮ್ಸ್ಗಳನ್ನು ಈಗ ಹೇಳ್ತೀನಿ ನೋಡಿರಿ. ಒಂದೇದು ಬೇಸ್ ಪೀಕ್ ಅಂತಂದ್ರೆ, ರೈಟ್. ಲೆಟ್ ಅಸ್ ಡಿಸ್ಕಸ್ ಅಬೌಟ್ ಸಮ್ ಇಂಪಾರ್ಟೆಂಟ್ ಟರ್ಮ್ಸ್. ಸೊ ಹಾಗಿತ್ತೆ ಅಂದ್ರೆ ಸೊ ಈ ಟರ್ಮ್ಸ್ಗಳನ್ನು ನಾವೀಗ ಕಲ್ತ್ರಾಯ್ತು. ನೋಡಿರಿ ಫಸ್ಟ್ನೇ ಟರ್ಮ್ ಯಾವುದು ಅಂದ್ರೆ ಬೇಸ್ ಪೀಕ್ ಅಂತ ಇದೆ ನೋಡಿರಿ, ರೈಟ್. ನೋಡಿರಿ ಬೇಸ್ ಪೀಕ್ ಅಂತಂದು, ನೋಡಿರಿ ಬೇಸ್ ಪೀಕ್ ಅಂದ್ರೆ ಮೋಸ್ಟ್ ಅಬಂಡೆಂಟ್ ಅಯಾನ್ ಅಥವಾ 100% ಇಂಟೆನ್ಸಿಟಿ ಇರ್ತದೆ ನೋಡಿರಿ, ಅದಕ್ಕೆ ನಾವು ಬೇಸ್ ಪೀಕ್ ಅಂತ ಕರಿತೀವಿ ರೀ, ಅಥವಾ ಅದಕ್ಕೆ M ಲೈನ್ ಅಂತ ಕರಿತೀವಿ ರೀ. ನೋಡಿರಿ ಇಲ್ಲಿ ಏನಾಗುತ್ತೆ ಅಂದ್ರೆ ನೀವು ಮಾಸ್ ಸ್ಪೆಕ್ಟ್ರೋಸ್ಕೋಪಿ ನೋಡಿದ್ರಿ ಅಂತ ಅಂದ್ಕೊಡ್ರಿ, ಇಲ್ಲಿ ಪರ್ಸೆಂಟೇಜ್ ಅಬಂಡೆನ್ಸ್ ಇರ್ತೈತಿ, ಇಲ್ಲಿ M/Z ವ್ಯಾಲ್ಯೂದು ಇರುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ ನಮಗೆ ಇಲ್ಲಿ ಲೈನ್ಸ್ಗಳು ಬರ್ತವೆ ರೀ, 1 ಲೈನ್ 2 ಲೈನ್ 3 ಲೈನ್ ಅಂತಂದು. ಯಾವ ಲೈನ್ ಫುಲ್ ಹೈಯೆಸ್ಟ್ ಇಂಟೆನ್ಸಿಟಿ ಇರ್ತೈತೆ ನೋಡಿರಿ ಅದಕ್ಕೆ ನಾವು M ಪೀಕ್ ಅಂತ ಕರಿತೀವಿ ರೀ. M ಆಗಿದ ಮೇಲ್ಗಡೆ ಕೆಳಗಡೆನೂ ಸಹಿತ ಇರ್ತವೆ ರೀ, ರೈಟ್. ಸೊ ಈ ಥರ ನೋಡಿರಿ ನಾನು ನಿಮಗೆ ಜಸ್ಟ್ ಒಂದು ಎಕ್ಸಾಂಪಲ್ ಥ್ರೂ ಹೇಳ್ತೇನೆ ಅಂದರೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಎಕ್ಸಾಂಪಲಿಗೆ ನಾನು CH4 ಮಾಲಿಕ್ಯೂಲ್ದು ಮಾಸ್ ಸ್ಪೆಕ್ಟ್ರೋಸ್ಕೋಪಿನ ನಾನು ತೆಗೆದೆ ಅಂತ ಅಂದ್ಕೊಳ್ರಿ. ಸೊ ಈಗ ಇದ್ರದ್ದು ಮಾಲಿಕ್ಯುಲರ್ ಮಾಸ್ ಎಷ್ಟಿದೆ? ಸೊ 12 + 4 18 ಇದೆ, ಹೌದಿಲ್ಲ ರೀ. ಸೊ ಮಾಲಿಕ್ಯುಲರ್ ಮಾಸ್ ಈಸ್ 18 ಅಂತಂದೆ. ಸೊ ಅದಕ್ಕೋಸ್ಕರ ನಾನು ಇದ್ರದ್ದು ಸ್ಪೆಕ್ಟ್ರೋಸ್ಕೋಪಿನ ನಾನು ತೆಗೆದೆ ಅಂದ್ರೆ ಸೊ ಇಲ್ಲಿ ಪರ್ಸೆಂಟೇಜ್ ಅಬಂಡೆನ್ಸ್ ಇರುತ್ತೆ. ಇಲ್ಲಿ ಏನಾಗುತ್ತೆ ಅಂದ್ರೆ 18ನೇ ನಂಬರ್ಗೆ ನೋಡಿರಿ ಇಲ್ಲಿ 1 2 3 4 5 6 7 8 9 10 11 12 ಅಪ್ ಟು 18 ಅಂತ ಅಂದರೆ 18ಗೆ ಒಂದು ದೊಡ್ಡ ಲೈನ್ ಇರ್ತದೆ, ರೈಟ್. ಈ ಥರದೊಂದು ಲೈನ್ ಇರುತ್ತೆ, ರೈಟ್. ಸೊ ದಿಸ್ ಲೈನ್ ಈಸ್ ಕಾಲ್ಡ್ ಆ್ಯಸ್, ಸೊ
ಎಮ್ ಲೈನ್ ಅಂತಂದು ರೈಟ್. ಅಂದರೆ ಇದೇನಿದೆಯಲ್ಲ ಇದು ಎಮ್ ಅಯಾನ್. ಸೊ ನೆಕ್ಸ್ಟ್ ಇದಕ್ಕೆ ಈ ಒಂದು ಪೀಕಿಗೆ ನಾವು ಬೇಸ್ ಪೀಕ್ ಅಂತ ಕರಿತೀವಿ ರೀ ರೈಟ್. ಈ ಪೀಕಿಗೆ ನಾವು ಬೇಸ್ ಪೀಕ್ ಅಂತ ಕರಿತೀವಿ ರೈಟ್. ನೋಡಿರಿ ಇದಾಗಿದ್ದ ಮೇಲ್ಗಡೆ ರೈಟ್ ಗೊತ್ತಾಯ್ತಲ್ಲ. ಸೊ ಈಗ ಕೆಲವೊಂದು ಟೈಮ್ ಏನಾಗುತ್ತೆ ಅಂದರೆ CH4 ಮಾಲಿಕ್ಯೂಲ್ ಇದ್ದಿದ್ದು ಸೊ ಒಂದು ಹೈಡ್ರೋಜನ್ ಬಿಟ್ಟು ಹೋಗ್ಬೋದು ರೀ. ಒಂದು ಹೈಡ್ರೋಜನ್ ಬಿಟ್ಟು ಹೋಯ್ತು ಅಂದ್ರೆ ಅದು ಏನಾಗುತ್ತೆ, ಅದು CH4+ ಆಗುತ್ತೆ. CH4+ ಆಯ್ತು ಅಂದ್ರೆ ಅದ್ರದ್ದು ಎಷ್ಟಾಗುತ್ತೆ ಹೇಳ್ರಿ, ಅದು 17 ಆಗುತ್ತೆ. 17ಕ್ಕೆ ಒಂದು ಲೈನ್ ಇರುತ್ತೆ ರೀ. ಸೊ ನೆಕ್ಸ್ಟ್ 2 ಹೈಡ್ರೋಜನ್ಗಳು ಬಿಟ್ಟು ಹೋದ್ವು ಅಂದ್ರೆ CH2+ ಆಗುತ್ತೆ. ಆವಾಗ ಸೊ 18, 17, 16ಕ್ಕೂ ಸಹಿತ ಒಂದು ಲೈನ್ ಇರ್ತೈತೆ ರೀ ರೈಟ್. ಅದೇ ಟೈಪ್ ನನಗೆ 3 ಹೋಯ್ತು ಅಂತ ಅಂದ್ಕೊಂಡ್ರೆ ಅವಾಗ ಇನ್ನೊಂದು ಲೈನ್ ರೈಟ್. ಸೊ ಈ ಥರ ನನಗೆ ಸೊ CH4 ಮಾಲಿಕ್ಯೂಲ್ಗೆ ಮಾಸ್ ಸ್ಪೆಕ್ಟ್ರೋಸ್ಕೋಪಿ ತೆಗೆದೆ ಅಂದರೆ ನನಗೆ ಈ ಥರದ್ದು ಒಂದು ಪೀಕ್ ಬರುತ್ತೆ ಅಂತ ರೈಟ್. ನೋಡಿರಿ ಇಲ್ಲಿ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಸೊ ಹಾಗಿತ್ತಂದ್ರೆ ಬೇರೆ ಕೆಲವೊಂದು ಪೀಕ್ಸ್ಗಳು ಇರ್ತಾವೆ ರೀ, ಅವನು ಸಹಿತ ನಾನು ನಿಮಗೆ ಹೇಳ್ತೀನಿ ರೀ. ನೋಡಿರಿ ಇಲ್ಲಿ ಏನಾಗುತ್ತೆ ಅಂದ್ರೆ ಸೊ ಈಗ ನಾನು CH4 ಮಾಲಿಕ್ಯೂಲ್ನ ನಾನು ತೊಗೊಂಡಿದ್ದೀನಿ ಅಂತ ಅಂದ್ಕೊಳ್ರಿ. ಸೊ CH4 ಮಾಲಿಕ್ಯೂಲ್ನಲ್ಲಿ ಹೈಡ್ರೋಜನ್ ಒಂದೇ ಒಂದು ಐಸೋಟೋಪ್ನಲ್ಲಿ ಇರ್ತೈತೆ ರೀ, ಅಟ್ಲೀಸ್ಟ್ ನಾರ್ಮಲಿ ನೇಚರ್ ಒಳಗಡೆ. ಅದ್ಯಾವುದು ಅಂದ್ರೆ ಸೊ 1 ಹೈಡ್ರೋಜನ್ ಅಂತಂದ್ರೆ ರೈಟ್. ನೋಡಿರಿ ಡ್ಯೂಟೇರಿಯಮ್ ಮತ್ತು ಟ್ರೇಷಿಯಮ್ ಅಂತಂದು ಸಹಿತ ಇರ್ತವೆ. ಬಟ್ ಡ್ಯೂಟೇರಿಯಮ್ ಮತ್ತು ಟ್ರೇಷಿಯಮ್ ನಾರ್ಮಲ್ ಇದರಲ್ಲಿ ಇರೋದಿಲ್ಲ ಅಂತಂದು. ಬಟ್ ಈ ಕಾರ್ಬನ್ ಏನಿದೆ ಅಲ್ಲ, ಈ ಕಾರ್ಬನ್ 2 ಐಸೋಟೋಪ್ನಲ್ಲಿ ಇರ್ತೈತೆ ರೀ. ಒಂದು ಕಾರ್ಬನ್ 12 ಅಂತಂದು, ಇನ್ನೊಂದು ಕಾರ್ಬನ್ 13 ಅಂತಂದು ರೈಟ್. ಸೊ ಈಗ ಎಕ್ಸಾಂಪಲ್ ಈಗ ನನ್ನ ಹತ್ರ 100 ಮಾಲಿಕ್ಯೂಲ್ಸ್ ಆಫ್ CH4 ಇದಾವೆ ಅಂತ ಅಂದ್ಕೊಳ್ರಿ. ಇದರಲ್ಲಿ 1.1 ಅಂದ್ರೆ 1 ಮಾಲಿಕ್ಯೂಲ್ ಕಾರ್ಬನ್ 12 ಇರೋದ್ರ ಬದಲಿಗೆ ಕಾರ್ಬನ್ 13 ಇರ್ತೈತೆ ರೀ ರೈಟ್. ಸೊ ಕಾರ್ಬನ್ 13 ಇರ್ತೈತಿ. ಅದಕ್ಕೋಸ್ಕರ ಇಲ್ಲಿ ಏನಾಗುತ್ತೆ ಅಂದ್ರೆ ನಾನು CH4 ಮಾಲಿಕ್ಯೂಲ್ದು ಮಾಸ್ ಸ್ಪೆಕ್ಟ್ರೋಸ್ಕೋಪಿನ ನಾನು ತೆಗೆದೆ ಅಂದ್ರೆ 18ಕ್ಕೆ ಒಂದು ಪೀಕ್ ಬರ್ತೈತಿ. ಬಟ್ ಇಲ್ಲಿ ನೋಡ್ರಿ ಇಲ್ಲಿ ಸೊ ಕಾರ್ಬನ್ 13 ಇದೆ ಹೌದಿಲ್ಲ ರೀ. ಸೊ ಅದಕ್ಕೋಸ್ಕರ ಏನಾಗುತ್ತೆ ಅಂದ್ರೆ 19ಕ್ಕೂ ಸಹಿತ ಒಂದು ಲೈನ್ ಬರುತ್ತೆ ರೀ ರೈಟ್. ಯಾಕಂದ್ರೆ ಸೊ ನಾನು 99 ಮಾಲಿಕ್ಯೂಲ್ ಒಳಗಡೆ ಕಾರ್ಬನ್ದು ಮಾಲಿಕ್ಯುಲರ್ ಮಾಸ್ 12 ಇರ್ತೈತಿ ಪ್ಲಸ್ 4 ಹೈಡ್ರೋಜನ್ಸ್ ಅಂದರೆ ಎಷ್ಟಾಯ್ತದೆ ಮೀನ್ಸ್ 16 ಆಯ್ತು ರೈಟ್. ಸೊ ಸಾರಿ 12 + 4 ಸಾರಿ 16ಕ್ಕೆ ಇಲ್ಲಿ ಏನಾಗುತ್ತೆ ಅಂದ್ರೆ 16ಕ್ಕೆ ಒಂದು ಲೈನ್ ಬರುತ್ತೆ ರೈಟ್. ನಾನು ಹಿಂದೆನೂ ಸಹಿತ ಮಿಸ್ ಆಗಿ ಹೇಳಿದ್ದೀನಿ ನಾನು. 16ಕ್ಕೆ ನನಗೇನಾಗುತ್ತೆ ಅಂದರೆ ಇಲ್ಲಿ ಸೊ ಒಂದು ಪೀಕ್ ಬರ್ತೈತಿ. ಸೊ ಬಟ್ ಒಂದು ಮಾಲಿಕ್ಯೂಲ್ನಲ್ಲಿ ಕಾರ್ಬನ್ದು ಮಾಲಿಕ್ಯುಲರ್ ಮಾಸ್ 13 ಇದೆ ಹೌದಿಲ್ಲ ರೀ. 13 + 4 ಅಂದರೆ ಎಷ್ಟಾಯ್ತದೆ 17 ಅಂತ ಆಯ್ತು. ಅದಕ್ಕೋಸ್ಕರ ಏನಾಗುತ್ತೆ ಅಂದ್ರೆ 16ಕ್ಕೆ ಒಂದು ಲೈನ್ ಬರುತ್ತೆ, ಜೊತೆಗೆ 17ಕ್ಕೂ ಸಹಿತ ಒಂದು ಸಣ್ಣದಾಗಿರೋಂಥ ಲೈನ್ ಬರುತ್ತೆ ರೀ. ಸೊ ಈ 17ಕ್ಕೆ ಒಂದು ಲೈನ್ ಬರ್ತಾ ಇದೆಯಲ್ಲ, ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ M+1 ಪೀಕ್ ಅಂತ ಕರಿತೀವಿ. ಈ 16ಕ್ಕೆ ಏನು ಲೈನ್ ಬರ್ತೈತಲ್ಲ ಅದಕ್ಕೆ ನಾವು M ಪೀಕ್ ಅಂತ ಕರಿತೀವಿ ರೈಟ್. ಸೊ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದಿ ನೆಕ್ಸ್ಟ್ ಒನ್. ನೋಡ್ರಿ ಇಲ್ಲಿ ನೋಡ್ಬೋದು, ಫಾರ್ ಕಾರ್ಬನ್ ನ್ಯಾಚುರಲ್ ಅಬಂಡೆನ್ಸ್ ಆಫ್ ಕಾರ್ಬನ್ 12 ಈಸ್ 98.9% ಅಥವಾ 99% ಅಂತ ಅನ್ಕೊಳ್ರಿ. ಫಾರ್ M+1 ದ ನ್ಯಾಚುರಲ್ ಅಬಂಡೆನ್ಸ್ ಆಫ್ 13 ಕಾರ್ಬನ್ ಈಸ್ 1.1%. ಸೊ ಫಾರ್ n ಕಾರ್ಬನ್ ಆಟಮ್ 1.1 into n% of carbon have 13 carbon. So it will gives rise to M+1 peak ಅಂತಂದು. ಇಲ್ಲೇನು ನಾನು ನಿಮಗೆ ಯಾವ ಥರ ಹೇಳಿದ್ದು ನೋಡ್ರಿ, ಈಗ CH4 ಮಾಲಿಕ್ಯೂಲ್ ತೊಗೊಂಡೆ ಅಂತ. ಸೊ ಇದ್ರದ್ದು ಮಾಲಿಕ್ಯುಲರ್ ಮಾಸ್ 16 ಇರ್ತೈತಿ ರೈಟ್. 12 + 4 16 ಇರ್ತೈತಿ. ಬಟ್ 1% ಕಾರ್ಬನ್ 13 ಇದಕ್ಕೋಸ್ಕರ ಏನಾಗುತ್ತೆ ಅಂದ್ರೆ ಸೊ ನನಗೆ ಇನ್ನೊಂದು ಲೈನು ಬರುತ್ತೆ ರೀ. ಅಂತ 17ಕ್ಕೂ ಸಹಿತ ಒಂದು ಲೈನ್ ಬರುತ್ತೆ. 17ಕ್ಕೆ ಏನು ಲೈನ್ ಬರ್ತೈತಲ್ಲ ಅದಕ್ಕೆ ನಾನು M+1 ಪೀಕ್ ಅಂತ ಕರಿತೀನಿ. ಇದಕ್ಕೆ ನಾನು M ಪೀಕ್ ಅಂತ ಕರಿತೀನಿ ರೈಟ್. ಲೆಟ್ ಅಸ್ ಕನ್ಸಿಡರ್ ದಿಸ್ ಒನ್ ಫಾರ್ ಬ್ರೋಮಿನ್ ರೈಟ್. ನೋಡ್ರಿ ನೆಕ್ಸ್ಟ್ ಇದ್ರದ್ದು ನಾವು ಪೀಕ್ನ ನೋಡಿದ್ವಿ ಅಂತ ಅನ್ಕೊಡ್ರಿ, ಪೀಕ್ ಲೆಂತ್ನ ನಾವು ನೋಡಿದ್ವಿ ಅಂದ್ರೆ ಸೊ ಈಗ ಇದು 9 ಸೆಂಟಿಮೀಟರ್ CH4 ಅಂದ್ರೆ 16ಕ್ಕೆ 9 ಸೆಂಟಿಮೀಟರ್ ಇತ್ತು ಅಂತ ಅನ್ಕೊಡ್ರಿ. 17ಕ್ಕೆ ಜಸ್ಟ್ 1 ಸೆಂಟಿಮೀಟರ್ ಇರ್ತೈತೆ ರೀ. ಯಾಕಂದ್ರೆ ಇದ್ರದ್ದು ಅಬಂಡೆನ್ಸ್ ನೋಡ್ರಿ 1 ಸೆಂಟಿಮೀಟರ್ ಆಗೋದಿಲ್ಲ, 0.1 ಸೆಂಟಿಮೀಟರ್ ಅಷ್ಟೇ ಇರ್ತೈತೆ ರೀ ರೈಟ್. ಸೊ 0.1 ಸೆಂಟಿಮೀಟರ್ ಇದು 10 ಸೆಂಟಿಮೀಟರ್ ಇರ್ತೈತಿ ಅಂತ ಅಂದ್ಕೊಳ್ರಿ ರೈಟ್, ಲೈಕ್ ದಿಸ್. ಅದೇ ನಾನು ಬ್ರೋಮಿನ್ನ ತೊಗೊಂಡೆ ಅಂತ ಅಂದ್ಕೊಳ್ರಿ. ಬ್ರೋಮಿನ್ನ 2 ಐಸೋಟೋಪಿಕ್ ಫಾರ್ಮ್ ಒಳಗಡೆ ಸಿಗ್ತೈತೆ ರೀ. ಒಂದು 79 ಬ್ರೋಮಿನ್, ಇನ್ನೊಂದು 81 ಬ್ರೋಮಿನ್ ಅಂತಂದೆ ರೈಟ್. ಒಂದು 79 ಬ್ರೋಮಿನ್, ಇನ್ನೊಂದು 81 ಬ್ರೋಮಿನ್ ಅಂತಂದು. ನೆಕ್ಸ್ಟ್ ಇದಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ ಅಂದ್ರೆ 2 ನಂಬರ್ ಡಿಫ್ರೆನ್ಸ್ ಇದೆ ರೀ ರೈಟ್. ಸೊ 79 81 ಅಂತಂದು. ಅದಕ್ಕೋಸ್ಕರ ನಾವು ಇದ್ರದ್ದು ಗ್ರಾಫ್ನ ನಾವು ನೋಡಿದ್ವಿ ಅಂತ ಅಂದ್ಕೊಳ್ರಿ, ಸ್ಪೆಕ್ಟ್ರೋಸ್ಕೋಪಿ ಗ್ರಾಫ್ ನೋಡಿದ್ವಿ ಅಂತ ಅಂದ್ಕೊಳ್ರಿ. ಸೊ ಈಗ ಎಕ್ಸಾಂಪಲ್ ಈಗ ನಾನು BR2ಗೆ ನಾನು ನೋಡ್ರಿ ಈ ಥರ ಬೇಡ. ಸೊ ಲೆಟ್ ಅಸ್ ಕನ್ಸಿಡರ್ ದ ಸಿಂಪಲ್ ಮಾಲಿಕ್ಯೂಲ್ ನೋಡ್ರಿ. ಸೊ BRಗೆ ನಾನು
ಬಿ ಆರ್ಗೆ ನಾನು ಮಾಲಿಕ್ಯುಲರ್ ಸ್ಪೆಕ್ಟ್ರೋಸ್ಕೋಪಿನ ನಾನು ತೆಗಿತಾ ಇದ್ದೆ ಅಂತ ಅಂದ್ಕೊಳ್ರಿ, ರೈಟ್. ಸೊ 79ಗೆ ಒಂದು ಲೈನ್ ಬರ್ತೈತಿ, ರೈಟ್. ಸೊ 79ಗೆ ಒಂದು ಲೈನ್ ಬರ್ತೈತಿ. ಇದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಎಮ್ ಪೀಕ್ ಅಂತ ಕರಿತೀವಿ, ರೈಟ್. ಅದೇ ಟೈಪ್ ಸೊ 81ಗೂ ಸಹಿತ ಒಂದು ಲೈನ್ ಬರ್ತೈತಿ, ರೈಟ್. 81ಗೆ ನಾನು ಸಹಿತ ಒಂದು ಲೈನ್ ಬರುತ್ತೆ. ಇದಕ್ಕೆ ನಾವು 81 ನೋಡಿರಿ, ಇದಕ್ಕಿಂತ ಇಲ್ಲೇನಿದೆಯಲ್ಲ ಇದಕ್ಕೆ ನಾವು ಎಮ್ ಪೀಕ್ ಅಂತ ಕರಿತೀವಿ ಅಂದ್ರೆ ಇದಕ್ಕೆ 81 ಏನು ಬರ್ತೈತಲ್ಲ ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ನಾವು M+2 ಪೀಕ್ ಅಂತ ಕರಿತೀವಿ ರೀ. ಸೊ ಕಾರ್ಬನ್ ಕೇಸ್ ಒಳಗಡೆ ನಾವು ಏನಂತ ಕರಿತಿದ್ವಿ ಅದಕ್ಕೆ ಎಮ್ ಪೀಕ್ ಮತ್ತು M+1 ಪೀಕ್ ಅಂತ ಕರಿತಿದ್ವಿ. ಅಂದರೆ ಮಾಲಿಕ್ಯುಲರ್ ಅಯಾನ್ ಪೀಕ್ ಪ್ಲಸ್ ಮಾಲಿಕ್ಯುಲರ್ ಅಯಾನ್ ಪ್ಲಸ್ 1 ಪೀಕ್ ಅಂತಂದ್ರೆ, ರೈಟ್. ನೋಡಿರಿ ಇಲ್ಲಿ ಹೈಡ್ರೋಜನ್ ಕೇಸ್ ಬ್ರೋಮಿನ್ ಕೇಸ್ ಒಳಗಡೆ ಏನಾಗ್ತದೆ ಅಂದ್ರೆ ಸೊ 79 ಮತ್ತು 81 ರೇಷಿಯೋ 50 ಮತ್ತು 49.5% ಇದೆ ರೀ. ಅಂದರೆ ಆಲ್ಮೋಸ್ಟ್ 1:1% ಇದೆ ರೀ. ಸೊ ಅದಕ್ಕೋಸ್ಕರ ಏನಾಗುತ್ತೆ ಅಂದ್ರೆ ನನಗೇನು 2 ಲೈನ್ಗಳು ಬರ್ತಾವಲ್ಲ ಅವು ಎರಡರದ್ದು ಲೈನ್ ಆಲ್ಮೋಸ್ಟ್ ಈಕ್ವಲ್ ಇಂಟೆನ್ಸಿಟಿ ಇರ್ತೈತಿ ಅಥವಾ ಈಕ್ವಲ್ ಲೆಂತ್ ಇರ್ತೈತಿ ಅಂತಂದ್ರೆ, ರೈಟ್. ಸೊ ವಿ ಗೆಟ್ M+2 ಅಯಾನ್ ಪೀಕ್ ವಿತ್ ಎ ಇಂಟೆನ್ಸಿಟಿ ಈಕ್ವಲ್ ಟು ಎಮ್ ಪೀಕ್ ಆಸ್ ರಿಲೇಟಿವ್ ಅಬಂಡೆನ್ಸ್ ಆರ್ ನಿಯರ್ಲಿ ಸೇಮ್ ಅಂತಂದ್ರೆ, ರೈಟ್. ನೋಡಿರಿ ಇದಾಗಿದ್ದ ಮೇಲೆ ನೆಕ್ಸ್ಟ್ ನಾವು ನೋಡಿದ್ರೆ ಆಯ್ತು. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಒನ್. ಸೊ ಮಾಲಿಕ್ಯುಲರ್ ಅಯಾನ್ ಎಮ್ ಪೀಕ್ ಅಂತಂದು ನೋಡಿರಿ M/Z ಆಫ್ ಅಯಾನ್ ಈಕ್ವಲ್ ಟು ದ ಮಾಲಿಕ್ಯುಲರ್ ವೇಟ್ ಆಫ್ ಶಾಂಪಲ್ ಈಸ್ ನೋನ್ ಆಸ್ ಮಾಲಿಕ್ಯುಲರ್ ಅಯಾನ್ ಪೀಕ್ ಅಂತಂದು. ಎಮ್ ಪೀಕ್ ಅಂತ ಏನಿದೆಯಲ್ಲ ಅದು ಹಂಗಂದ್ರೆ ಏನು ಅಂತ ನಾವು ಇಲ್ಲಿ ಹೇಳ್ತಾ ಇದ್ದೀವಿ ರೀ. ಸೊ ಯಾಕಂದ್ರೆ ಅಲ್ಲಿ ಏನು ಮೊದಲಿಗೆ ಒಂದು ಲೈನ್ ಬರ್ತೈತಲ್ಲ ಅದರದ್ದು ಆ ಲೈನ್ದ M/Z ವ್ಯಾಲ್ಯೂ ಮತ್ತು ಮಾಲಿಕ್ಯುಲರ್ ಅಯಾನ್ ಆಫ್ ದಿ ಶಾಂಪಲ್ ಅವೆರಡು ಸೇಮ್ ಆಗ್ತಾವೆ. ಅದಕ್ಕೋಸ್ಕರ ನಾವು ಅಲ್ಲೇನು ಲೈನ್ ಬರ್ತೈತಲ್ಲ ನಾವು ಅದಕ್ಕೆ ಅಂತ ಕರಿತೀವಿ ಅಂದ್ರೆ ಮಾಲಿಕ್ಯುಲರ್ ಅಯಾನ್ ಪೀಕ್ ಅಂತ ಕರಿತೀವಿ. ನೋಡಿರಿ ಇಲ್ಲಿ ಕೆಲವೊಂದು ಮಾಲಿಕ್ಯೂಲ್ಸ್ಗಳಿದಾವೆ. ಎಕ್ಸಾಂಪಲ್ ಹೈಡ್ರೋಜನ್ ಮೀನ್ಸ್ ಐಟಮ್ಸ್ಗಳಿದಾವೆ, ಹೈಡ್ರೋಜನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್. ಇವೆಲ್ಲವೂ ಏನು ಮಾಡ್ತಾವೆ ಅಂದರೆ M+1 ಪೀಕ್ಗಳನ್ನು ಕೊಡ್ತವೆ. ಅದೇ ನಾವು ಆಕ್ಸಿಜನ್, ಸಿಲಿಕಾನ್, ಕ್ಲೋರಿನ್, ಬ್ರೋಮಿನ್ ಏನದವಲ್ಲ ಅವೆಲ್ಲ ಏನು ಮಾಡ್ತಾವೆ ಅಂದರೆ M+2 ಪೀಕ್ಗಳನ್ನು ಕೊಡ್ತವೆ ಅಂತಂದ್ರೆ, ರೈಟ್. ನೋಡಿರಿ ಇಲ್ಲೊಂದು ರೂಲ್ ಇದೆ, ಇದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ನೈಟ್ರೋಜನ್ ರೂಲ್ ಅಂತಂದರೆ. ಆ್ಯಕ್ಚುಲಿ ನಾವು ಮಾಸ್ ಸ್ಪೆಕ್ಟ್ರೋಸ್ಕೋಪಿನ ನಾವು ಜಾಸ್ತಿ ಎಲ್ಲಿ ಸ್ಟಡಿ ಮಾಡ್ತೀವಿ ಅಂದ್ರೆ ಆರ್ಗ್ಯಾನಿಕ್ ಸ್ಪೆಕ್ಟ್ರೋಸ್ಕೋಪಿ ಒಳಗಡೆ ಸ್ಟಡಿ ಮಾಡ್ತೀವಿ ರೀ. ಅದಕ್ಕೋಸ್ಕರ ಈ ನೈಟ್ರೋಜನ್ ರೂಲ್ ಅನ್ನೋದೇನಿದೆಯಲ್ಲ ಒಂದು ಪರ್ಟಿಕ್ಯುಲರ್ ಆರ್ಗ್ಯಾನಿಕ್ ಕಂಪೌಂಡ್ ಒಳಗಡೆ ನೈಟ್ರೋಜನ್ಸ್ಗಳು ಎಷ್ಟು ಅದಾವು ಅಥವಾ ಅದಾವೋ ಇಲ್ಲ ಅನ್ನೋದನ್ನ ಫೈಂಡ್ ಔಟ್ ಮಾಡೋದಕ್ಕೆ ನಮಗೆ ಹೆಲ್ಪ್ ಆಗ್ತದೆ, ರೈಟ್. ಇಫ್ M/Z ಆಫ್ ಅ ಮಾಲಿಕ್ಯುಲರ್ ಅಯಾನ್ ಈಸ್ ಆಡ್ ನಂಬರ್, ಅದು ಆಡ್ ನಂಬರ್ ಇತ್ತು ಅಂತ ಅಂದ್ಕೊಂಡ್ರೆ ದೆನ್ ಶಾಂಪಲ್ ಮಸ್ಟ್ ಕಂಟೈನ್ ಆಡ್ ನಂಬರ್ ಆಫ್ ನೈಟ್ರೋಜನ್ ಆಟಮ್ಸ್ ಅಂತಂದು. ಸೊ ಇದನ್ನು ಬಿಟ್ಟು ಈ ಥರ ಇರೋದ್ರ ಬದಲಿಗೆ M/Z ಆಫ್ ಮಾಲಿಕ್ಯುಲರ್ ಅಯಾನ್ ಈಸ್ ಈವನ್ ದೆನ್ ದಿ ಶಾಂಪಲ್ ಕಂಟೈನ್ ಈವನ್ ನಂಬರ್ ಆಫ್ ನೈಟ್ರೋಜನ್ ಆರ್ ನೋ ನೈಟ್ರೋಜನ್ ಐಟಮ್ಸ್ ಅಂತಂದ್ರೆ, ರೈಟ್. ನೋಡಿರಿ ಇದಕ್ಕೆ ನಾವು ನೈಟ್ರೋಜನ್ ರೂಲ್ ಅಂತ ಕರಿತೀವಿ. ನೋಡಿರಿ ಇದಕ್ಕೆ ಎಕ್ಸಾಂಪಲ್ಸ್ಗಳಿದಾವೆ, ಬಟ್ ನಾವು ಅಷ್ಟು ಡೀಟೇಲ್ಸ್ ಆಗಿ ಸ್ಟಡಿ ಮಾಡೋ ಅವಶ್ಯಕತೆ ಇಲ್ಲ. ನಾವು ಜಸ್ಟ್ ಮೀನ್ಸ್ ನಮಗೆ ಡೆಫಿನೇಷನ್ ನಮಗೆ ಗೊತ್ತಿದ್ರೆ ಸಾಕಾಗುತ್ತೆ. ಸೊ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದಿ ಹೈಡ್ರೋಜನ್ ರೂಲ್ ಅಂತಂದ್ರೆ, ರೈಟ್. ನೋಡಿರಿ ಹೈಡ್ರೋಜನ್ ರೂಲ್ ಏನು ಹೇಳ್ತೈತೆ ಅಂದ್ರೆ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಮೊನೋವೆಲೆಂಟ್ ಹೈಡ್ರೋಜನ್ ಐಟಮ್ಸ್ ಫಾರ್ ಎ ಗಿವನ್ ನಂಬರ್ ಆಫ್ ಕಾರ್ಬನ್ ಆ್ಯಂಡ್ ಕಾರ್ಬನ್ ಹೈಡ್ರೋಜನ್ ಈಸ್ ಗಿವನ್ ಬೈ ದಿಸ್ ಫಾರ್ಮುಲಾ ಅಂತಂದ್ರೆ, ರೈಟ್. ನೋಡಿರಿ ಅಂದ್ರೆ ಒಂದು ಪರ್ಟಿಕ್ಯುಲರ್ ಕಾರ್ಬನ್ ಒಳಗಡೆ ಅಂದರೆ ಒಂದು ಪರ್ಟಿಕ್ಯುಲರ್ ಮಾಲಿಕ್ಯೂಲ್ ಒಳಗಡೆ ಎಷ್ಟು ನಂಬರ್ ಆಫ್ ಹೈಡ್ರೋಜನ್ಸ್ ಅದಾವು. ಇನ್ ಕೇಸ್ ನಮಗೆ ಕಾರ್ಬನ್ ನಂಬರ್ ಮತ್ತು ನೈಟ್ರೋಜನ್ ನಂಬರ್ ಆಲ್ರೆಡಿ ಗೊತ್ತಿತ್ತು ಅಂತ ಅಂದ್ಕೊಡ್ರಿ, ಅದನ್ನ ಯಾವ ಥರ ಫೈಂಡ್ ಔಟ್ ಮಾಡೋದು ಅನ್ನೋದನ್ನ ಇಲ್ಲಿ ಫಾರ್ಮುಲಾ ಕೊಟ್ಟಿದ್ದೀವಿ, ರೈಟ್. H = 2C + N + 2 ಅಂತಂದ್ರೆ, ರೈಟ್. ಇಫ್ ದೇರ್ ಆರ್ 5 ಕಾರ್ಬನ್ ಐಟಮ್ಸ್ ಆ್ಯಂಡ್ 1 ನೈಟ್ರೋಜನ್ ದೆನ್ ಇಟ್ ಕೆನಾಟ್ ಬಿ ಮೋರ್ ದ್ಯಾನ್ 13 ಹೈಡ್ರೋಜನ್ಸ್ ಅಂತ ಇಲ್ಲಿ ಫಾರ್ಮುಲಾದಲ್ಲಿ ಹಾಕಿದೆ ಅಂತ ಅಂದ್ಕೊಡ್ರಿ. ಕಾರ್ಬನ್ ಇದೆಲ್ಲ 5 ಹಾಕ್ತೀನಿ ಅಂದರೆ 10 ಆಗುತ್ತೆ, ಪ್ಲಸ್ 1 ನೈಟ್ರೋಜನ್ 11 + 2 ಅಂದರೆ 13 ಆಗುತ್ತೆ, ರೈಟ್. ಆ ಒಂದು ಪರ್ಟಿಕ್ಯುಲರ್ ಮಾಲಿಕ್ಯೂಲ್ನಲ್ಲಿ ಮೀನ್ಸ್ ನಂಬರ್ ಆಫ್ ಹೈಡ್ರೋಜನ್ಸ್ ಏನಿರ್ತಾವಲ್ಲ ಅವು ಯಾವಾಗಲೂ 13 ಇರ್ತೈತಿ ಅಥವಾ ಅದಕ್ಕಿಂತ ಕಡಿಮೆ ಇರ್ತೈತಿ ಅಂತಂದು, ರೈಟ್. ಸೊ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದಿ ಮೆಟಾಸ್ಟೇಬಲ್ ಅಯಾನ್ ಅಂತಂದು. ನಾವು ಕೆಲವೊಂದು ಟೈಮ್ ಇಲ್ಲೇನಾಗುತ್ತೆ ಅಂದ್ರೆ, ರೈಟ್. ಸೊ ಇಲ್ಲೇನಾಗುತ್ತೆ ಅಂದ್ರೆ ಈಗ ನಾವು ಏನಂತ ಇಮ್ಯಾಜಿನೇಷನ್ ಮಾಡ್ಕೊಂಡಿರ್ತೀವಿ ಅಂದ್ರೆ ಇಲ್ಲಿ ಅಯನೇಷನ್ ಚೇಂಬರ್ ಇರ್ತೈತಿ. ಅಯನೇಷನ್ ಚೇಂಬರ್ ಇದ್ದಾಗಿದ್ದ ಮೇಲ್ಗಡೆ ಏನಾಗುತ್ತೆ ಅಂದ್ರೆ ಅದು ಡೈರೆಕ್ಟಾಗಿ ಎಲ್ಲಿ ಹೋಗುತ್ತೆ ಹೇಳ್ರಿ, ಅದು ಡಿಟೆಕ್ಟರಿಗೆ ಹೋಗುತ್ತೆ. ಕೆಲವೊಂದು ಟೈಮ್ ಏನಾಗುತ್ತೆ ಅಂದ್ರೆ ಅದು ಜಾಸ್ತಿ ಸ್ಟೇಬಲ್ ಇತ್ತು ಅಂತ ಅಂದ್ಕೊಳ್ರಿ, ದೆನ್ ಆ ಮಾಲಿಕ್ಯೂಲ್ ಏನಿರ್ತೈತಲ್ಲ ಅದು ಜಸ್ಟ್ ಒಂದು ಲೈನ್ ಕೊಡೋದಿಲ್ಲ, ಅದ್ರ ಬದಲಿಗೆ ಒಂದು ಬ್ರಾಡ್ ಆಗಿರೋಂಥ ಒಂದು ಲೈನ್ ಕೊಡ್ತೈತೆ ರೀ. ಅದಕ್ಕೆ ನಾವು ಮೆಟಾಸ್ಟೇಬಲ್ ಅಯಾನ್ ಅಂತ ಕರಿತೀವಿ. ನೋಡಿರಿ ಇಲ್ಲಿ ದ ಅಯಾನ್ ರಿಸಲ್ಟಿಂಗ್ ಫ್ರಮ್ ದ ಡಿಕಾಂಪೋಸಿಷನ್ ಬಿಟ್ವೀನ್ source region and the magnetic analyzer are called metastable ion ಅಂತಂದ್ರೆ, ರೈಟ್. ಮೆಟಾಸ್ಟೇಬಲ್ ಅಯಾನ್ ವಿಲ್ ಗಿವ್ ಬ್ರಾಡ್ ಅಂಡ್ ಡಿಫ್ಯೂಸ್ಡ್ ಬ್ಯಾಂಡ್ ವಿತ್ ನಾನ್ ಇಂಟೀಜರ್ M/Z ವ್ಯಾಲ್ಯೂ ಅಂತಂದ್ರೆ, ರೈಟ್. ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದದು ಡಿಕಾಂಪೋಸ್ ಆಗುತ್ತೆ, ರೈಟ್.
ಸೊ ಎಕ್ಸಾಂಪಲ್ ಈಗ ನನಗೆ ಸೋರ್ಸ್ ಮತ್ತು ಅನಲೈಸರ್ ಮಧ್ಯದಲ್ಲಿ ಆ ಮಾಲಿಕ್ಯೂಲ್ ಏನಿರ್ತೈತಲ್ಲ ಅದು ಸ್ಟೇಬಲ್ ಆಗಿರ್ಬೇಕು ರೀ. ಸ್ಟೇಬಲ್ ಆಗಿತ್ತಂದ್ರೆ ಡೈರೆಕ್ಟಾಗಿ ಅಲ್ಲಿ ಹೋಗಿ ಅದು ರೀಚ್ ಆಗುತ್ತೆ. ಬಟ್ ಇಲ್ಲಿ ಇನ್ ಕೇಸ್ ಅದು ಸ್ಟೇಬಲ್ ಇರದೇನ ಮೀನ್ಸ್ ಡಿಕಂಪೋಸ್ ಆಗ್ತಾ ಹೋಯ್ತು ಅಂತ ಅಂದ್ಕೊಂಡ್ರೆ ಅವಾಗ ನನಗೆ ಒಂದೇ ಒಂದು ಲೈನ್ ಬರೋದಿಲ್ಲ, ಅದ್ರ ಬದಲಿಗೆ ಬ್ರಾಡ್ ಆಗಿರೋಂಥ ಲೈನ್ ಬರುತ್ತೆ, ರೈಟ್. ಸೊ ಯು ಕ್ಯಾನ್ ಸಿ ದಿಸ್ ಒನ್ ಪರ್ಸೆಂಟೇಜ್ ಇಂಟೆನ್ಸಿಟಿ ವರ್ಸಸ್ m/z ವ್ಯಾಲ್ಯೂ. ಸೊ ಇದು ಮೀನ್ಸು 40.8 ಇದೆ ರೀ, ಬ್ರಾಡ್ ಆ್ಯಂಡ್ ಡಿಫ್ಯೂಸ್ಡ್ ಲೈನ್ ಬಿಕಾಸ್ ಆಫ್ ಮೆಟಾಸ್ಟೇಬಲ್ ಅಯಾನ್ ಅಂತಂದು, ರೈಟ್. ಸೊ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದಿ ನೆಕ್ಸ್ಟ್ ಕಾನ್ಸೆಪ್ಟ್. ನೋಡ್ರಿ ಇದ್ರದ್ದೇ ಇದು ಮೀನ್ಸ್ ಅಪರೆಂಟ್ ಮೆಟಾಸ್ಟೇಬಲ್ ಅಯಾನ್ ಬಗ್ಗೆನೇ ಹೇಳ್ತಾ ಇದ್ದೀವಿ. ದ ಅಪರೆಂಟ್ ಮಾಸ್ ಆಫ್ ದಿ ಮೆಟಾಸ್ಟೇಬಲ್ ಅಯಾನ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಫ್ರಮ್ ದಿ ಮಾಸಸ್ ಆಫ್ ದಿ ಪೇರೆಂಟ್ ಅಯಾನ್ ಆ್ಯಂಡ್ ದಿ ನಾರ್ಮಲ್ ಡಾಟರ್ ಅಯಾನ್ ಫ್ರಮ್ ದಿ ಈಕ್ವೇಷನ್ ಅಂತಂದ್ರೆ, ರೈಟ್. ನೋಡ್ರಿ ಆ ಮೆಟಾಸ್ಟೇಬಲ್ ಅಯಾನ್ದ ಮಾಲಿಕ್ಯುಲರ್ ಮಾಸ್ನ ನಾವು ಈ ಒಂದು ಫಾರ್ಮುಲಾ ಯೂಸ್ ಮಾಡ್ಕೊಂಡ್ಬಿಟ್ಟು ಫೈಂಡ್ ಔಟ್ ಮಾಡ್ತೀವಿ, ರೈಟ್. m2^2 ಡಿವೈಡೆಡ್ ಬೈ m1 ಅಂತಂದ್ರೆ, ರೈಟ್. m ಸ್ಟಾರ್ ಅಂದ್ರೆ ಮೆಟಾಸ್ಟೇಬಲ್ ಅಯಾನ್, m2 ಅಂದ್ರೆ ನಾರ್ಮಲ್ ಡಾಟರ್ ಅಯಾನ್ ಅಂತಂದ್ರೆ, ನೆಕ್ಸ್ಟ್ m1 ಅಂದ್ರೆ ಪೇರೆಂಟ್ ಅಯಾನ್ ಅಂತಂದ್ರೆ, ರೈಟ್. ಸೊ ಯು ಕ್ಯಾನ್ ಸಿ ದಿಸ್ ಒನ್. ಸೊ ನೆಕ್ಸ್ಟ್ ಇದಾಗಿದ್ದ ಮೇಲ್ಗಡೆ ಏನಾಗುತ್ತೆ ಅಂದ್ರೆ ಬೇಸಿಕ್ ಫ್ರಾಗ್ಮೆಂಟೇಷನ್ ಪ್ಯಾಟರ್ನ್ಸ್ ಅಂತಂದ್ರೆ, ನೋಡಿರಿ ಇಲ್ಲಿ ಏನಾಗುತ್ತೆ ಅಂದ್ರೆ ಸೊ ಕೆಲವೊಂದು ಮಾಲಿಕ್ಯೂಲ್ಸ್ಗಳು ಇರ್ತಾವ್ರಿ. ನಾನು ಇಲ್ಲೊಂದು ತೋರಿಸ್ತೀನಿ ನಿಮಗೆ, ಅಂದ್ರೆ ಗೊತ್ತಾಗುತ್ತೆ ನಿಮಗೆ. ನೋಡಿರಿ ಅದು ಯಾವಾಗಲೂ ಅದೇ ಥರನೇ ಇರ್ತೈತಿ. ಸೊ ಬಿಕಾಸ್ ಆಫ್ ದಟ್ ರೀಸನ್ ದಿಸ್ ಫ್ರಾಗ್ಮೆಂಟೇಷನ್ ಪ್ಯಾಟರ್ನ್ ಆರ್ ಇಂಪಾರ್ಟೆಂಟ್ ಅಂತಂದು. ಸೊ ಎಕ್ಸಾಂಪಲ್ ಸೊ ಈಗ ನನ್ನ ಹತ್ರ ಒಂದು ಆಲ್ಕೋಹಾಲ್ ಇದೆ ಅಂತ ಅಂದ್ಕೊಳ್ರಿ, ರೈಟ್. ಯು ಕ್ಯಾನ್ ಸಿ ದಿಸ್ ಒನ್. ಈಗ ನನ್ನ ಹತ್ರ CH3OH ಅಂತಂದೆ. ನನ್ನ ಹತ್ರ ಒಂದು ಆಲ್ಕೋಹಾಲ್ ಇದೆ ಅಂತ ಅಂದ್ಕೊಳ್ರಿ. ಯು ಕ್ಯಾನ್ ಸಿ ದಿಸ್ ಒನ್. ಈ ಆಲ್ಕೋಹಾಲ್ ಇದೆ ಅಂತ ಅಂದ್ಕೊಳ್ರಿ. ಇಲ್ಲಿ ಏನಾಗುತ್ತೆ ಅಂದ್ರೆ ಆಲ್ಕೋಹಾಲ್ ಮಾಲಿಕ್ಯೂಲ್ದು ನಾನು ಮೀನ್ಸು ಮಾಸ್ ಸ್ಪೆಕ್ಟ್ರೋಸ್ಕೋಪಿ ನಾನು ತೆಗಿತಾ ಇದ್ದೆ ಅಂದ್ರೆ ಫಸ್ಟಿಗೆ ಕಂಪಲ್ಸರಿ ನೋಡ್ರಿ ಇಲ್ಲಿ 12 + 3 15 16 ಮೀನ್ಸ್ ಪ್ಲಸ್ 16 ಅಂತಂದ್ರೆ, ರೈಟ್. ಅಂದ್ರೆ 32. ಇದ್ರದ್ದು ಟೋಟಲ್ ಮಾಲಿಕ್ಯುಲರ್ ಮಾಸ್ ಎಷ್ಟೈತೆ ಹೇಳ್ರಿ, ಅದು 32 ಆಯಿತು. ಅಂದ್ರೆ ನನಗೆ 32ಗೆ ಒಂದು ಕಂಪಲ್ಸರಿ ಲೈನ್ ಸಿಗುತ್ತೆ ರೀ, ಅಂದ್ರೆ ಪೀಕ್ ಅಂತ ಕರಿತೀವಿ, ರೈಟ್. ಒಂದು ಲೈನ್ ಸಿಗುತ್ತೆ 32ಗೆ. ನೋಡಿರಿ 32 ಆಗಿದ ಮೇಲ್ಗಡೆ ಇಲ್ಲಿ ಒಂದು ಹೈಡ್ರೋಜನ್ ಬಿಟ್ಟು ಹೋಗುತ್ತೆ ರೀ. ಅಂದ್ರೆ ಫ್ರಾಗ್ಮೆಂಟೇಷನ್ ಪ್ಯಾಟರ್ನ್ ಆಲ್ಕೋಹಾಲ್ಗೆ ಕಂಪಲ್ಸರಿ ಒಂದು ಹೈಡ್ರೋಜನ್ ಬಿಟ್ಟು ಹೋಗೋದು ಆಗಿರ್ತೈತೆ ರೀ, ರೈಟ್. ಒಂದು ಹೈಡ್ರೋಜನ್ ಬಿಟ್ಟು ಆಗಿದ ಮೇಲ್ಗಡೆ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ, ರೈಟ್, ಇಲ್ಲಿ 3 ಹೈಡ್ರೋಜನ್ಸ್ಗಳಿರ್ತಾವೆ, ಹೌದಿಲ್ಲ. ಸೊ 3 ಹೈಡ್ರೋಜನ್ಸ್ಗಳಿರ್ತಾವೆ, ಹೌದಿಲ್ಲ ರೀ. ಸೊ ಈ 3 ಹೈಡ್ರೋಜನ್ ಒಳಗಡೆ ಒಂದು ಬಿಟ್ಟು ಹೋಗುತ್ತೆ ಅಂತಂದ್ರೆ, ರೈಟ್. ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಸೊ ಯಾವುದೇ ಒಂದು ಮಾಲಿಕ್ಯೂಲ್ ಒಂದು ಕಂಪಲ್ಸರಿ ಆಗಿರೋಂಥ ಸೊ ಒಂದು ಫ್ರಾಗ್ಮೆಂಟೇಷನ್ ಪ್ಯಾಟರ್ನ ಫಾಲೋ ಮಾಡ್ತೈತೆ ರೀ, ರೈಟ್. ನೋಡಿರಿ ಇಲ್ಲಿ ಈ ಹೈಡ್ರೋಜನ್ ಹೋಗ್ಲಿಕ್ಕಿಲ್ಲ, ಬಟ್ ಇಲ್ಲಿ 3 ಹೈಡ್ರೋಜನ್ಸ್ಗಳು ಏನದವಲ್ಲ, ಈ 3 ಹೈಡ್ರೋಜನಲ್ಲಿ ಒಂದು ಹೈಡ್ರೋಜನ್ ಬಿಟ್ಟು ಹೋಗುತ್ತೆ ರೀ. ಅದಕ್ಕೋಸ್ಕರ ನನಗೆ 31ಗೆ ಒಂದು ಲೈನ್ ಸಿಗುತ್ತೆ. ನೆಕ್ಸ್ಟು ಇನ್ನೊಂದು ಹೈಡ್ರೋಜನ್ ಬಿಟ್ಟು ಹೋಯ್ತು ಅಂದ್ರೆ 30ಗೆ ಒಂದು ಲೈನ್ ಸಿಗುತ್ತೆ ರೀ. ಇನ್ನೊಂದು ಹೈಡ್ರೋಜನ್ ಬಿಟ್ಟು ಹೋಯ್ತು ಅಂತ ಅಂದ್ಕೊಡ್ರಿ 29ಗೂ ಸಹಿತ ಒಂದು ಲೈನ್ ಸಿಗುತ್ತೆ. ಅದಕ್ಕೋಸ್ಕರ ನಾವು ಇದಕ್ಕೆ ಏನಂತ ಕರಿತೀವಿ ಅಂದರೆ, ಇದಕ್ಕೆ m ಪೀಕ್ ಅಂತ ಕರಿತೀವಿ, ಅಂದರೆ ಇದಕ್ಕೆ m-1 ಲೈನ್ ಅಂತ ಕರಿತೀವಿ, ಇದಕ್ಕೆ m-2 ಲೈನ್ ಅಂತ ಕರಿತೀವಿ, ಇದಕ್ಕೆ m-3 ಪೀಕ್ ಅಂತಂದು ಸಹಿತ ನಾವು ಕರಿತೀವಿ, ರೈಟ್. ಯು ಕ್ಯಾನ್ ಸಿ ದಿಸ್ ಒನ್. ಈ ಥರ ನನಗೆ ಒಂದು ಪ್ಯಾಟರ್ನ್ ಫಾಲೋ ಆಗ್ತಾ ಇತ್ತು ಅಂತ ಅಂದ್ಕೊಡ್ರಿ, m ಪೀಕ್, m-1 ಪೀಕ್, m-2 ಪೀಕ್, m-3 ಪೀಕ್ ಅಂತಂದು. ಸೊ ಈ ಒಂದು ಪ್ಯಾಟರ್ನ್ಗೆ ನಾನು ಫ್ರಾಗ್ಮೆಂಟೇಷನ್ ಪ್ಯಾಟರ್ನ್ ಅಂತ ಕರಿತೀವಿ. ನೋಡ್ರಿ ಈ ಫ್ರಾಗ್ಮೆಂಟೇಷನ್ ಪ್ಯಾಟರ್ನ್ ಯಾವ ಥರ ಆಗ್ತೈತಿ ಅನ್ನೋದನ್ನ ಈಗ ಸ್ಟಡಿ ಮಾಡ್ತಾ ಇದ್ದೀವಿ, ರೈಟ್. ಸೊ ಲೆಟ್ ಅಸ್ ಸ್ಟಡಿ ಅಬೌಟ್ ದ್ಯಾಟ್ ಒನ್. So you can see this one, the basic fragmentation process ಅದರಲ್ಲಿ ಫಸ್ಟ್ ಇಯರ್ ರೀಅರೇಂಜ್ಮೆಂಟ್ ಅಂತ ಇರ್ತೈತೆ ರೀ. ನೋಡ್ರಿ ಇದು ಒಂದು ಫೇಮಸ್ ರೀಅರೇಂಜ್ಮೆಂಟ್, ಇದಕ್ಕೆ ಮ್ಯಾಕ್-ಲಾಫೋರ್ಟೆ ರೀಅರೇಂಜ್ಮೆಂಟ್ ಅಂತ ಕರಿತೀವಿ ರೀ. ನೋಡ್ರಿ ಮ್ಯಾಕ್-ಲಾಫೋರ್ಟೆ ರೀಅರೇಂಜ್ಮೆಂಟ್ ಆಗಬೇಕಾಗಿತ್ತು ಅಂದ್ರೆ ಕೆಲವೊಂದು ರಿಕ್ವೈರ್ಮೆಂಟ್ ಇರ್ತಾವೆ ರೀ. ಒಂದೇದು ಯಾವುದು ಅಂದ್ರೆ ಅನ್ಸ್ಯಾಚುರೇಷನ್ ಕಂಪಲ್ಸರಿ ಇರಬೇಕು. ನೆಕ್ಸ್ಟು γ-CH ಫಂಕ್ಷನ್ ಮೀನ್ಸ್ ಗ್ರೂಪ್ ಇರಬೇಕು ರೀ, ರೈಟ್. γ-CH ಇರಬೇಕು. ಇಲ್ಲಿ ನೋಡ್ಬೋದು ನೀವು, ಇಲ್ಲೊಂದು ಮಾಲಿಕ್ಯೂಲ್ ಇದೆ. ಸೊ ಕಾರ್ಬನ್ ಟು ಮೀನ್ಸ್ C�O ಅಂದರೆ ಇಲ್ಲಿ ಅನ್ಸ್ಯಾಚುರೇಷನ್ ಇದೆ, ಅಲ್ಫಾ ಬೀಟಾ ಗಾಮಾದಲ್ಲಿ ಕಾರ್ಬನ್ ಟು ಹೈಡ್ರೋಜನ್, ರೈಟ್. ಸೊ ಒಂದು ಆಟಮ್ ಇದೆ ರೀ. ಸೊ ಇದಕ್ಕೆ ನಾನು ಮೀನ್ಸ್ ಅಯನೈಸೇಷನ್ ಮಾಡಿದೆ ಅಂತ ಅಂದ್ಕೊಳ್ರಿ, ರೈಟ್. ಎಲೆಕ್ಟ್ರಾನ್ ಅಯನೈಸೇಷನ್ ಮಾಡಿದ್ವಿ ಅಂತ ಅಂದ್ಕೊಳ್ರಿ. ಅವಾಗ ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿರೋವಂಥ ಹೈಡ್ರೋಜನ್ ಬಿಟ್ಟು ಹೋಗಿ ಇಲ್ಲಿ ಬರುತ್ತೆ ರೀ ಅದು, ರೈಟ್. ಸೊ ಬಂತ ಅಂತ ಅಂದ್ಕೊಳ್ರಿ. ಇಲ್ಲಿ ಹೋಮೋಲೈಸಿಸ್ ಮತ್ತು ಹೆಟ್ರೋಲೈಸಿಸ್ ಅಂತ ಎಲ್ಲ ಇದಾವೆ ಕೆಲವೊಂದು ಟರ್ಮ್ಸ್ಗಳು. ಇಲ್ಲಿ ಹೋಮೋಲೈಸಿಸ್ ಆಯ್ತು ಅಂತ ಅಂದ್ಕೊಡ್ರಿ, ಅವಾಗ ಏನಾಗುತ್ತೆ ಅಂದರೆ ಇಲ್ಲಿ ಏನು ಎರಡು ಐಟಮ್ಸ್ಗಳು ಇರ್ತಾವೆ ನೋಡ್ರಿ, ಅಂದರೆ 2 ಎಲೆಕ್ಟ್ರಾನ್ಸ್ಗಳು ಇರ್ತಾವಲ್ಲ, ಮೀನ್ಸ್ ಅದಕ್ಕೂ ಒಂದು ಹೈಡ್ರೋಜನ್ ಮೀನ್ಸ್ ಅದಕ್ಕೆ ಒಂದು ಎಲೆಕ್ಟ್ರಾನು, ಇದಕ್ಕೊಂದು ಎಲೆಕ್ಟ್ರಾನು.
ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಯ್ತು ಅಂದ್ರೆ ಅದಕ್ಕೆ ಹೋಮೋಲೈಸಿಸ್ ಅಂತ ಕರಿತೀವಿ ರೀ. ಕೆಲವೊಂದು ಟೈಮ್ ಹೆಟ್ರೋಲೈಸಿಸ್ ಸಹಿತ ಆಗುತ್ತೆ. ಹೆಟ್ರೋಲೈಸಿಸ್ ಒಳಗಡೆ ಏನಾಗುತ್ತೆ ಅಂದ್ರೆ ಆ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನು ಒಂದೇ ಕಡೆ ಹೋಗ್ತಾವೆ ರೀ. ಒಂದೇ ಕಡೆ ಹೋಯ್ತು ಅಂದ್ರೆ ಅದಕ್ಕೆ ಹೆಟ್ರೋಲೈಸಿಸ್ ಅಂತಂದು ಸಹಿತ ನಾವು ಕರಿತೀವಿ. ಈ ಥರ ಹೋಮೋಲೈಸಿಸ್ ಆಯ್ತು ಅಂದ್ರೆ ಅವಾಗ ನನಗೆ ಇದೊಂದು ಪಾರ್ಟ್ ನಮಗೆ ಸಿಗುತ್ತೆ. ದ ಟ್ರಾನ್ಸ್ಫರ್ ಆಫ್ ಹೈಡ್ರೋಜನ್ ಫ್ರಾಮ್ ಗಾಮಾ ಕಾರ್ಬನ್ ಟು ಅನ್ಸ್ಯಾಚುರೇಷನ್ ಫಾಲೋಡ್ ಬೈ ಅಲ್ಫಾ ಬೀಟಾ ಹೋಮೋಲೈಸಿಸ್ ಈಸ್ ಕಾಲ್ಡ್ ಆಸ್ ಮ್ಯಾಕ್-ಲೆಫೋರ್ಟೆ ಫ್ರಾಗ್ಮೆಂಟೇಷನ್ ಅಂತಂದ್ರೆ ರೈಟ್. ಇಲ್ಲಿ ಅಲ್ಫಾ ಮತ್ತು ಬೀಟಾದಲ್ಲಿ ಹೋಮೋಲೈಸಿಸ್ ಆಗುತ್ತೆ ರೀ. ಹೋಮೋಲೈಸಿಸ್ ಆಗಿಬಿಟ್ಟು ನನಗೆ ಈ ಸೆಟ್ ಆಫ್ ಫ್ರಾಗ್ಮೆಂಟ್ಸ್ಗಳು ಸಿಗ್ತಾವೆ. ಇದಕ್ಕೆ ನಾನು ಮ್ಯಾಕ್-ಲೆಫೋರ್ಟೆ ರಿಅರೇಂಜ್ಮೆಂಟ್ ಅಂತ ಕರಿತೀವಿ. ನೋಡಿರಿ, ಇದಾಗಿದ ಮೇಲ್ಗಡೆ ಯಾವುದಿದೆ ಅಂದ್ರೆ ಆರ್ಥೋ ಎಫೆಕ್ಟ್ ಅಂತಂದು ರೈಟ್. ನೋಡಿರಿ, ಆರ್ಥೋ ಎಫೆಕ್ಟ್ ನನಗೆ ಫ್ರಾಗ್ಮೆಂಟೇಷನ್ ಆಗಬೇಕಾಗಿತ್ತಂದ್ರೆ ಕೆಲವೊಂದು ಮಾಲಿಕ್ಯೂಲ್ಸ್ ಒಳಗಡೆ ಅಷ್ಟೇ ಸಿಗುತ್ತೆ ರೀ. ಇದು ಎಕ್ಸಾಂಪಲ್ ಬೆಂಜೋಯಿಕ್ ಆ್ಯಸಿಡ್, ಮಿಥೈಲ್ ಸ್ಯಾಲಿಸೈಲೇಟ್, ಬೆಂಜೋಯೇಟ್ ಎಸ್ಟರ್ ಈ ಥರ ಇತ್ತು ಅಂತ ಅಂದ್ಕೊಳ್ರಿ. ಅಲ್ಲೆಲ್ಲ ನಮಗೆ ಈ ಆರ್ಥೋ ಎಫೆಕ್ಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಎ ಮಾಲಿಕ್ಯುಲರ್ ಅಯಾನ್ ವಿತ್ ಆರ್ಥೋ ಸಬ್ಸ್ಟಿಟ್ಯೂಷನ್ ಹ್ಯಾವಿಂಗ್ alpha hydrogen undergoes loss of methyl alcohol through a 6-membered transition state. This is called as ortho effect ಅಂತ. ಇಲ್ಲಿ ನೋಡ್ಬೋದು ನೀವು ಇಲ್ಲಿ. ಸೊ ಈ ಥರ ನನಗೆ ಕಂಪಲ್ಸರಿ ಏನಿರಬೇಕಂದ್ರೆ ನೋಡಿರಿ, ಬೆಂಜೋಯಿಕ್ ಆ್ಯಸಿಡ್ ನೋಡಿರಿ, ಯು ಕ್ಯಾನ್ ಸಿ ದಿಸ್ ಒನ್ ಆರ್ಥೋ ಪಾರ್ಟ್ ಒಳಗಡೆ ರೈಟ್. ಸೊ ಮಿಥೈಲ್ ಮೀನ್ಸ್ ಈ ಥರ ಇರಬೇಕು ರೀ ರೈಟ್. ಈ ಥರ ಇತ್ತು ಅಂತ ಅಂದ್ಕೊಳ್ರಿ. ಇಲ್ಲಿರುವಂಥ ಒಂದು CH3 ಗ್ರೂಪ್ ಮತ್ತು ಇಲ್ಲಿರುವಂಥ ಒಂದು OH ಗ್ರೂಪ್ ಲಾಸ್ ಆಗುತ್ತೆ ಅಂತ ಅಂದ್ಕೊಳ್ರಿ. ಅಂದರೆ ಮಿಥೈಲ್ ಆಲ್ಕೋಹಾಲ್ ಲಾಸ್ ಆಗುತ್ತೆ. ಮಿಥೈಲ್ ಆಲ್ಕೋಹಾಲ್ ಲಾಸ್ ಆಯ್ತು ಅಂತ ಅಂದ್ಕೊಳ್ರಿ. ಸೊ ಅವಾಗ ನನಗೆ ಈ ಥರದೊಂದು ಪಾರ್ಟ್ ಸಿಗುತ್ತೆ ರೀ ರೈಟ್. ಅಂದರೆ C ಡಬಲ್ ಬಾಂಡು ಮೀನ್ಸ್ ಕಾರ್ಬನ್ ಡಬಲ್ ಬಾಂಡ್ ಆಕ್ಸಿಜನ್ ಅಂತ ರೈಟ್. ಅಂದರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಆರ್ಥೋ ಪೊಸಿಷನ್ ಒಳಗಡೆ ಕಂಪಲ್ಸರಿ ಈ ಒಂದು ಮೀನ್ಸ್ ಆರ್ಥೋ ಸಬ್ಸ್ಟಿಟ್ಯೂಷನ್ ಇರಬೇಕು ರೀ ಆ ಒಂದು ಮಾಲಿಕ್ಯೂಲ್ನಲ್ಲಿ. ಅಂದರೆ ಬೆಂಜಿನ್ ರಿಂಗ್ ವಿತ್ ಆರ್ಥೋ ಸಬ್ಸ್ಟಿಟ್ಯೂಷನ್ ಇತ್ತು ಅಂತ ಅಂದ್ಕೊಳ್ರಿ. ಸೊ ಈ ಥರದೊಂದು ರಿಅರೇಂಜ್ಮೆಂಟ್ನ ನಾವು ನೋಡೋದಕ್ಕಾಗುತ್ತೆ. ಇದಕ್ಕೆ ನಾವು ಆರ್ಥೋ ಎಫೆಕ್ಟ್ ಅಂತ ಕರಿತೀವಿ. ನೋಡಿರಿ, ಇದಾಗಿದ್ದ ಮೇಲೆ ನೆಕ್ಸ್ಟ್ ರಿಅರೇಂಜ್ಮೆಂಟ್ ಯಾವುದು ಅಂದ್ರೆ ಬೀಟಾ ಕ್ಲೇವೇಜ್ ಅಂತದ್ದು. ಯು ಕ್ಯಾನ್ ಸಿ ದಿಸ್ ಒನ್. ನೋಡಿರಿ, ಈಗ ನಾನು ಯಾವ ಟಾರ್ಗೆಟ್ ಮೀನ್ಸ್ ಐಟಮ್ನ ನಾನು ಕನ್ಸಿಡರ್ ಮಾಡ್ತಾ ಇರ್ತೀನಲ್ಲ ಅದರದ್ದು ನೆಕ್ಸ್ಟ್ ಕಾರ್ಬನ್ಗೆ ನಾನು ಅಲ್ಫಾ ಅಂತ ಕರಿತೀನಿ, ಅದ್ರ ನೆಕ್ಸ್ಟ್ ಕಾರ್ಬನ್ಗೆ ಬೀಟಾ ಅಂತ ಕರಿತೀನಿ ರೀ ರೈಟ್. ಸೊ ಈ ಥರ ಬೀಟಾ ಪಾರ್ಟ್ ಒಳಗಡೆ ಕ್ಲೀವೇಜ್ ಆಯ್ತು ಅಂದ್ರೆ ಅದಕ್ಕೆ ಬೀಟಾ ಕ್ಲೀವೇಜ್ ಅಂತ ಕರಿತೀವಿ. ದ ಕ್ಲೀವೇಜ್ ಆಫ್ ದಿ ಬಾಂಡ್ ದಟ್ ಈಸ್ ಬೀಟಾ ವಿತ್ ರೆಸ್ಪೆಕ್ಟ್ ಟು ದ ಚಾರ್ಜ್ ಆರ್ ದಿ ರಾಡಿಕಲ್ ಸೈಟ್ ಈಸ್ ಕಾಲ್ಡ್ ಆಸ್ ಬೀಟಾ ಕ್ಲೀವೇಜ್ ಅಂತಂದ್ರೆ ರೈಟ್. ಯು ಕ್ಯಾನ್ ಸಿ ದಿಸ್ ಒನ್. ಬೀಟಾ ಪಾರ್ಟ್ ಒಳಗಡೆ ಕ್ಲೀವೇಜ್ ಆಗಬೇಕು ರೈಟ್. ನೆಕ್ಸ್ಟ್ ಇನ್ನೊಂದು ಏನಿದೆ ಅಂದ್ರೆ ರಿಟ್ರೋ ಡೀಲ್-ಸಾಲ್ಡರ್ ರಿಯಾಕ್ಷನ್ ಅಂತಂದ್ರೆ ರೈಟ್. ನೋಡಿರಿ, ನಾವು ಡೀಲ್-ಸಾಲ್ಡರ್ ರಿಯಾಕ್ಷನ್ ಬಗ್ಗೆ ಅಂತಕ್ಕೆ ನಾವು ಕಲ್ತಿರ್ತೀವಿ. ಸೊ ಡೀಲ್-ಸಾಲ್ಡರ್ ರಿಯಾಕ್ಷನ್ ಅಂತ ನಮಗೆ ಏನು ಪ್ರಾಡಕ್ಟ್ ಬರ್ತದಲ್ಲ ಆ ಪ್ರಾಡಕ್ಟ್ ಇಂತ್ರ ವಾಪಸ್ ಡೀಲ್-ಸಾಲ್ಡರ್ದು ಸ್ಟಾರ್ಟಿಂಗ್ ಮೆಟೀರಿಯಲ್ಸ್ಗಳು ಬಂದ್ವು ಅಂತ ಅಂದ್ಕೊಳ್ರಿ. ಅದಕ್ಕೆ ನಾವು ಡೀಲ್-ಸಾಲ್ಡರ್ ರಿಯಾಕ್ಷನ್ ಅಂತ ಕರಿತೀವಿ ರೈಟ್. ನೋಡಿರಿ, ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದ್ಯಾಟ್ ಒನ್. ಸೊ ನೋಡಿರಿ, ಇಲ್ಲಿ ಈಗ ನನ್ನ ಹತ್ರ ಡೀಲ್-ಸಾಲ್ಡರ್ದು ಆಲ್ರೆಡಿ ಪ್ರಾಡಕ್ಟ್ ಇದೆ. ಅಂದರೆ ಸೈಕ್ಲೋಹೆಕ್ಸೀನ್ ರೈಟ್. ಸೈಕ್ಲೋಹೆಕ್ಸೀನ್ ಇತ್ತು ಅಂತ ಅಂದ್ಕೊಳ್ರಿ, ದ್ಯಾಟ್ ಈಸ್ ಡೀಲ್-ಸಾಲ್ಡರ್ ಪ್ರಾಡಕ್ಟ್. ರಿಟ್ರೋ ಡೀಲ್-ಸಾಲ್ಡರ್ ನೋಡಿರಿ, ರಿಟ್ರೋ ಅಂದ್ರೆ ರಿವರ್ಸ್ ಅಂತ ಅನ್ಕೋಬೇಕು. ರಿಟ್ರೋ ಡೀಲ್-ಸಾಲ್ಡರ್ ರಿಯಾಕ್ಷನ್ ಆಯ್ತು ಅಂತ ಅಂದ್ಕೊಳ್ರಿ ನನಗಿಲ್ಲಿ. ಸೊ ಈ ಥರ ಮೀನ್ಸ್ ಡೈನ್ ನೆಕ್ಸ್ಟ್ ಡೈನೋಫೈಲ್ ಅಥವಾ ಅಲ್ಕೀನ್ ಈ ಥರ ಇತ್ತು ಅಂತ ಅಂದ್ಕೊಳ್ರಿ, ದ್ಯಾಟ್ ವಿಲ್ ಗಿವ್ಸ್ ಮೀನ್ಸ್ ಡೀಲ್-ಸಾಲ್ಡರ್ ಪ್ರಾಡಕ್ಟ್. ಅದರದ್ದು ಉಲ್ಟಾ ಪ್ರಾಡಕ್ಟ್ ಅಂತಂದು ರೈಟ್, ಲೈಕ್ ದಿಸ್. ನೋಡಿರಿ, ಕೆಲವೊಂದು ಫ್ರಾಗ್ಮೆಂಟೇಷನ್ ಪ್ಯಾಟರ್ನ್ಸ್ಗಳಿದಾವೆ. ಆ ಫ್ರಾಗ್ಮೆಂಟೇಷನ್ ಪ್ಯಾಟರ್ನ್ಗಳನ್ನು ನಾನು ಜಸ್ಟ್ ಬ್ರೀಫಾಗಿ ಹೇಳ್ತೀನಿ ನಾನು. ಸೊ ಇದನ್ನು ನೀವು ಡೀಟೇಲಾಗಿ ಸ್ಟಡಿ ಮಾಡ್ತೀನಿ ಅಂದರೆ ಸಪ್ರೇಟಾಗಿ ನೀವು ಸ್ಟಡಿ ಮಾಡ್ಬೋದು. ಸೊ ಇದನ್ನು ಇಲ್ಲೇನು ಫ್ರಾಗ್ಮೆಂಟೇಷನ್ ಪ್ಯಾಟರ್ನ್ ಅದಾವೆ ನೋಡಿರಿ, ಕೆಲವೊಂದನ್ನ ಕೇಳ್ತಾರೆ, ಇನ್ನು ಕೆಲವೊಂದನ್ನ ಕೇಳೋದಿಲ್ಲ ಅಂತಂದು ರೈಟ್. ನೋಡಿರಿ, ಈಗ ನನ್ನ ಹತ್ರ ಫಿನಾಲ್ ಇತ್ತು ಅಂತ ಅಂದ್ಕೊಳ್ರಿ ರೈಟ್. ಸೊ ಫಿನಾಲ್ ಇದೆ ಅಂತ ಅಂದ್ಕೊಳ್ರಿ. ನೋಡಿರಿ, ಫಿನಾಲ್ ಒಳಗಡೆ ಏನಾಗುತ್ತೆ ಅಂದ್ರೆ ಸೊ ಇಲ್ಲೊಂದು ಕಾರ್ಬನ್ ಇದೆ, ಇಲ್ಲೊಂದು ಆಕ್ಸಿಜನ್ ಇದೆ, ಇಲ್ಲೊಂದು ಹೈಡ್ರೋಜನ್ ಇದೆ ರೈಟ್. ನೋಡಿರಿ, ಎಟ್ ಎ ಟೈಮ್ ಇವು ಮೂರು ಲಾಸ್ ಆಗುತ್ತೆ. ಅಂದ್ರೆ M-CHO ಆಗುತ್ತೆ. ಅಥವಾ ಈ ಹೈಡ್ರೋಜನ್ನ ಬಿಟ್ಟು ಈ ಕಾರ್ಬನ್ ಮತ್ತು ಆಕ್ಸಿಜನ್ ಅಷ್ಟೇ ಬಿಟ್ಟು ಹೋಗುತ್ತೆ ರೀ. ಅಂದರೆ M-CO ಆಗ್ಬೋದು ಅಥವಾ M-CHO ಆಗ್ಬೋದು. ನೋಡಿರಿ, ಇದು ಮೀನ್ಸ್ ಬಾಂಡ್ ಅಲ್ಲ, ಇದು M-CO M-CHO ಅಂತಂದು ರೈಟ್. ಸೊ ಲೆಟ್ ಅಸ್ ಕನ್ಸಿಡರ್ ಅರೋಮ್ಯಾಟಿಕ್ ಅಮೈನ್ಸ್ ಅಂತಂದೆ. ನೋಡಿರಿ, ಅರೋಮ್ಯಾಟಿಕ್ ಅಮೈನ್ಸ್ ಅಂದ್ರೆ ಈ ಅನಿಲಿನ್ ರೈಟ್. ನೋಡಿರಿ, ಅನಿಲಿನ್ ಕೇಸ್ ಒಳಗಡೆ ಯಾವ ಥರ ಫ್ರಾಗ್ಮೆಂಟೇಷನ್ ಪ್ಯಾಟರ್ನ್ ಬರುತ್ತೆ ಅಂತಂದು ನೋಡಿರಿ, ಇಲ್ಲಿ ಈ ಹೈಡ್ರೋಜನ್ ಒಂದೇ ಬಿಟ್ಟು ಹೋಗ್ಬೋದು ರೈಟ್. ಹೈಡ್ರೋಜನ್ ಒಂದೇ ಬಿಟ್ಟು ಹೋಗ್ಬೋದು, ಇಲ್ಲಾಂದ್ರೆ ಈ ಹೈಡ್ರೋಜನ್ ರೈಟ್. ನೋಡಿರಿ, ಇಲ್ಲೊಂದು ಕಾರ್ಬನ್ ಇದೆ,
ಈ ಕಾರ್ಬನ್ ನೈಟ್ರೋಜನ್ ಒಂದು ಹೈಡ್ರೋಜನ್. ಸೊ ಇವಿಷ್ಟು ಬಿಟ್ಟು ಹೋಗ್ಬೋದು. ಅವಾಗ ಇಲ್ಲಿರುವಂಥ ಒಂದು ಹೈಡ್ರೋಜನ್ ಬಂದು ಇಲ್ಲಿ ಅಟ್ಯಾಚ್ ಆಗುತ್ತೆ ರೀ. ಎಮ್ ಮೈನಸ್ ಸಿ ಡಬಲ್ ಬಾಂಡ್ ಎನ್ ಹೆಚ್ ಅಂತಂದ್ರೆ ರೈಟ್. ಸೊ ಈ ಥರನೂ ಸಹಿತ ಆಗ್ಬೋದು, ಎಮ್ ಮೈನಸ್ ಹೆಚ್ ಎಮ್ ಮೈನಸ್ ಹೆಚ್ ಸಿ ಎನ್ ಅಂತಂದು ರೈಟ್. ಸೊ ಲೆಟ್ ಅಸ್ ಕನ್ಸಿಡರ್ ಆಲ್ಕೋಹಾಲ್ ಅಂತ ನೋಡ್ರಿ. ನಾನು ನಿಮಗೆ ಆಲ್ಕೋಹಾಲ್ ಆವಾಗಲೇ ಹೇಳ್ತಾ ಇದ್ದೆ, ನಾನು ನಿಮಗೆ CH3OH ಇತ್ತು ಅಂತ ಅಂದ್ಕೊಳ್ರಿ. ಇಲ್ಲಿ 3 ಹೈಡ್ರೋಜನ್ಸ್ಗಳಿದಾವೆ, ಅದಕ್ಕೋಸ್ಕರ ಎಮ್ ಮೈನಸ್ 1 ಎಮ್ ಮೈನಸ್ 2 ಎಮ್ ಮೈನಸ್ 3 ಫ್ರಾಗ್ಮೆಂಟೇಷನ್ಸ್ಗಳು ಬರ್ಬೋದು. ಅದೇ ಅಂದರೆ ಸೆಕೆಂಡ್ರಿ ಆಲ್ಕೋಹಾಲ್ ಇತ್ತು ಅಂತ ಅಂದ್ಕೊಳ್ರಿ, ಅವಾಗ ಇಲ್ಲಿ ಆಲ್ರೆಡಿ ಒಂದು ಯಾವ್ದಾರ ಎಕ್ಸ್ಟ್ರಾ ಗ್ರೂಪ್ ಇರ್ತೈತಿ, ಅದಕ್ಕೋಸ್ಕರ 2 ಹೈಡ್ರೋಜನ್ಸ್ಗಳು ಅಷ್ಟೇ ಇದಾವೆ ರೀ. ಅದಕ್ಕೋಸ್ಕರ ಎಮ್ ಮೈನಸ್ 1 ಎಮ್ ಮೈನಸ್ 2 ಫ್ರಾಗ್ಮೆಂಟೇಷನ್ ಪ್ಯಾಟರ್ನ್ಸ್ಗಳು ಅಷ್ಟೇ ಬರ್ತವೆ ರೀ ನನಗೆ ರೈಟ್. ಅದೇ ಟರ್ಷರಿ ಆಲ್ಕೋಹಾಲ್ ಒಳಗಡೆ ಎಮ್ ಮೈನಸ್ 1 ಇರೋದಿಲ್ಲ, ಎಮ್ ಮೈನಸ್ 2 ಇರೋದಿಲ್ಲ, ಎಮ್ ಮೈನಸ್ 3 ಸಹಿತ ಇರೋದಿಲ್ಲ. ಬಟ್ ಬೇರೆ ಕೆಲವೊಂದು ಫ್ರಾಗ್ಮೆಂಟೇಷನ್ ಪ್ಯಾಟರ್ನ್ಗಳು ಏನಿರ್ತಾವೆ ನೋಡ್ರಿ, ಅವು ಸಹಿತ ಅವು ಅಬ್ಸರ್ವ್ ಆಗ್ತವೆ. ಎಕ್ಸಾಂಪಲ್ ಬೀಟಾ ಹೋಮೋಲೈಸಿಸ್ ಅಂತಂದರೆ, ನೆಕ್ಸ್ಟ್ ಎಲಿಮಿನೇಷನ್ ಆಫ್ ವಾಟರ್. ಸೊ ದೀಸ್ 2 ಥಿಂಗ್ಸ್ ಕ್ಯಾನ್ ಬಿ ಅಬ್ಸರ್ವ್ಡ್. ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದಿ ಅಲ್ಡಿಹೈಡ್ಸ್ ಅಂತಂದ್ರೆ ರೈಟ್. ನೋಡ್ರಿ ಅಲ್ಡಿಹೈಡ್ಸ್ ಕೇಸ್ ಒಳಗಡೆ ಏನಾಗುತ್ತೆ ಅಂದರೆ ಎಮ್ ಮೈನಸ್ ಹೆಚ್ ಆಗುತ್ತೆ ರೈಟ್. ಎಮ್ ಮೈನಸ್ ಹೆಚ್, ಈ ಎಮ್ ಮೈನಸ್ ಹೆಚ್ ಏನಿದೆ ಅಲ್ಲ, ಎಮ್ ಮೈನಸ್ ಹೆಚ್ ಅಥವಾ ಎಮ್ ಮೈನಸ್ 1 ಅಂತಂದೆ ರೈಟ್. ದೀಸ್ 2 ಶೋನ್ ಬೈ ಓನ್ಲಿ ಆಲ್ಡಿಹೈಡ್ ರೈಟ್. ಎಮ್ ಮೈನಸ್ 1 ಅಥವಾ ಎಮ್ ಮೈನಸ್ ಹೆಚ್ ಅಂತಂದೆ. ಸೊ ಎಮ್ ಮೈನಸ್ 29 ಅಥವಾ ಎಮ್ ಮೈನಸ್ CH2 ಅಂತ ನೋಡ್ರಿ. ಇಲ್ಲಿ ಒಂದು ಆಕ್ಸಿಜನ್ ಇದೆ, 16 ಪ್ಲಸ್ 2 ಮೀನ್ಸ್ 16 ಪ್ಲಸ್ 12 ಎಷ್ಟಾಯ್ತು ರೀ, 28 ಆಯ್ತು. 28 ಪ್ಲಸ್ 1 29 ಅಂತಂದು. ಎಮ್ ಮೈನಸ್ 29 peaks only by aldehyde ಅಂತಂದು ರೈಟ್. ಆಲ್ಸೋ ವಿ ಹ್ಯಾವ್ ಮ್ಯಾಕ್ಲಾಫೋರ್ಟೆ ಫ್ರಾಗ್ಮೆಂಟೇಷನ್. ಸೊ CHO ಪೀಕ್ ಓನ್ಲಿ ಫಾರ್ ಆಲ್ಡಿಹೈಡ್ ಅಂತಂದು ರೈಟ್. ಈಗ ನನ್ನ ಹತ್ರ ಒಂದು ಆಲ್ಡಿಹೈಡ್ ಇದೆ ಅಂತ ಅಂದ್ಕೊಳ್ರಿ, CH3CHO ಅಂತಂದು ನೋಡ್ರಿ. ಇಲ್ಲಿ ಮೀನ್ಸ್ ಇಲ್ಲಿ ಇದರಲ್ಲಿರುವಂಥ ಒಂದು ಹೈಡ್ರೋಜನ್ ಬಿಟ್ಟು ಹೋಯ್ತು ಅಂದ್ರೆ ಅವಾಗ ನನಗೆ ಎಮ್ ಮೈನಸ್ 1 ಪೀಕ್ ಬರ್ತೈತೆ ರೀ. ಅದೇ ಟೈಪ್ ನನಗೆ ಈ CHOನ ಬಿಟ್ಟು ಹೋಯ್ತು ಅಂತ ಅಂದ್ಕೊಳ್ರಿ, ಅದು ಎಮ್ ಮೈನಸ್ 29 ಪೀಕ್ ಸಿಗುತ್ತೆ ನನಗೆ. ಅದೇ ಟೈಪ್ ಕೆಲವೊಂದು ಟೈಮ್ ಈ CHO ಪೀಕ್ ಸಪ್ರೇಟಾಗಿ ನನಗೆ ಸಿಗುತ್ತೆ ರೀ. ಇದನ್ನು ಬಿಟ್ಟು ಸಹಿತ ಮ್ಯಾಕ್ಲಾಫೋರ್ಟೆ ಫ್ರಾಗ್ಮೆಂಟೇಷನ್ ಆಗ್ಬೋದು ರೈಟ್, ಲೈಕ್ ದಿಸ್. ಸೊ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದಿ ಕೀಟೋನ್ಸ್ ಅಂತಂದು ರೈಟ್. ನೋಡ್ರಿ ಕೀಟೋನ್ ಕೇಸ್ ಒಳಗಡೆ ಏನಾಗುತ್ತೆ ಅಂದ್ರೆ, ಸೊ 2 ಆಲ್ಫಾ ಹೆಟ್ರೋಲೈಸಿಸ್ ಆಗ್ಬೋದು ಅಥವಾ 2 ಆಲ್ಫಾ ಹೋಮೋಲೈಸಿಸ್ ಸಹಿತನೂ ಆಗ್ಬೋದು. ಅದೇ ಥರ ನನಗೆ ಮ್ಯಾಕ್ಲಾಫೋರ್ಟೆ ಫ್ರಾಗ್ಮೆಂಟೇಷನ್ ಸಹಿತ ಆಗ್ಬೋದು ರೀ. ನೋಡ್ರಿ ಅದೇ ಟೈಪ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಅಂತಂದ್ರೆ, ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಕೇಸ್ ಒಳಗಡೆ ಏನಾಗುತ್ತೆ ಅಂದ್ರೆ, ಸೊ ಈ ಥರ CH3COOH ಇದೆ ಅಂತ ಅಂದ್ಕೊಳ್ರಿ. ಈ OHಗೆ OH ಬಿಟ್ಟು ಹೋಗ್ಬೋದು ರೀ, ಅವಾಗ ನನಗೆ ಎಮ್ ಮೈನಸ್ OH ಸಿಗುತ್ತೆ. ಅದೇ ಟೈಪ ಈ ಪೂರ್ತಿನೂ ಬಿಟ್ಟು ಹೋಗ್ಬೋದು ರೀ, ಎಮ್ ಮೈನಸ್ CHOನೂ ಆಗ್ಬೋದು. ಅದೇ ಟೈಪ ಈ CHO ಪೀಕ್ ಸಪ್ರೇಟಾಗಿ ನನಗೆ ಕಾಣಿಸ್ತದೆ ರೀ ರೈಟ್. ಅದೇ ಟೈಪ ನನಗೆ ಮ್ಯಾಕ್ಲಾಫೋರ್ಟೆ ಫ್ರಾಗ್ಮೆಂಟೇಷನ್ ಸಹಿತ ಆಗುತ್ತೆ. ನೆಕ್ಸ್ಟು ಎಸ್ಟರ್ಸ್ ಅಂತಂದರೆ, ಎಸ್ಟರ್ ಕೇಸ್ ಒಳಗಡೆ ಏನಾಗುತ್ತೆ ಅಂದ್ರೆ, ಸೊ CH3C ಡಬಲ್ ಬಾಂಡ್ OR ಅಂತಂದ್ರೆ ರೈಟ್. ಈ OR ಬಿಟ್ಟು ಹೋಗುತ್ತೆ, ಅದಕ್ಕೋಸ್ಕರ ಎಮ್ ಮೈನಸ್ OR ಸಿಗುತ್ತೆ. ಅದೇ ಟೈಪ ನನಗೆ ಈ ಪೂರ್ತಿ C ಡಬಲ್ ಬಾಂಡ್ OR ಬಿಟ್ಟು ಹೋಗ್ಬೋದು ರೀ, ಅಥವಾ ನನಗೆ C ಡಬಲ್ ಬಾಂಡ್ OR ಸಪ್ರೇಟಾಗಿ ನನಗೆ ಪೀಕ್ ಕಾಣಿಸ್ತೈತಿ ಅಂತಂದ್ರೆ ರೈಟ್. ಇದ್ರ ಜೊತೆಗೆ ಮ್ಯಾಕ್ಲಾಫೋರ್ಟೆ ಫ್ರಾಗ್ಮೆಂಟೇಷನ್ ಸಹಿತ ಆಗ್ಬೋದು ರೈಟ್. ಸೊ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದಿ ಅಮೈಡ್ಸ್ ಅಂತಂದ್ರೆ ನೋಡ್ರಿ, ಅಮೈಡ್ಸ್ ಸಹಿತ ನಮಗೆ ಸೇಮ್ ಟು ಸೇಮ್ ಪ್ಯಾಟರ್ನ ಫಾಲೋ ಆಗುತ್ತೆ. ಅದು ನೋಡ್ರಿ CH3C ಡಬಲ್ ಬಾಂಡ್ NH2 ಅಂತಂದು. ಈ NH2ಗೆ NH2ನ ಬಿಟ್ಟು ಹೋಗುತ್ತೆ, ಅವಾಗ ನನಗೆ ಎಮ್ ಮೈನಸ್ NH2 ಸಿಗುತ್ತೆ. ಅದೇ ಟೈಪ CONH2ನೂ ಸಹಿತ ಬಿಟ್ಟು ಹೋಗ್ಬೋದು. ಸೊ ಬಿಟ್ಟು ಹೋಯ್ತು ಅಂದರೆ ನನಗೆ ಎಮ್ ಮೈನಸ್ CONH2 ಪೀಕ್ ಸಿಗುತ್ತೆ. ನನಗೆ ಈ CONH2 ಪೀಕ್ ಸಪ್ರೇಟಾಗಿ ನನಗೆ ಕಾಣಿಸ್ತದೆ ರೀ ರೈಟ್. ಸೊ ಸಪ್ರೇಟಾಗಿ ನನಗೆ ಸಿಗುತ್ತೆ. ಇದ್ರ ಜೊತೆಗೆ ಮ್ಯಾಕ್ಲಾಫೋರ್ಟೆ ಫ್ರಾಗ್ಮೆಂಟೇಷನ್ನ ನಾವು ಅಬ್ಸರ್ವೇಷನ್ ಮಾಡ್ಬೋದು. ಅದೇ ಟೈಪ ಸೈಕ್ಲೈಸೇಷನ್ ಫ್ರಾಗ್ಮೆಂಟೇಷನ್ ಅಂತಂದು ಸಪ್ರೇಟ್ ಆಗಿರ್ತೈತಿ, ಅದು ಸಹಿತ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಅಂತ ರೈಟ್. ಸೊ ದಿಸ್ ಈಸ್ ಆಲ್ ಅಬೌಟ್ ಮಾಸ್ ಸ್ಪೆಕ್ಟ್ರೋಸ್ಕೋಪಿ. ಇದ್ರ ರಿಲೇಟೆಡ್ ಪ್ರಾಬ್ಲಮ್ಸ್ಗಳೇನದ ನೋಡ್ರಿ, ಅವನ್ನ ನಾನು ನೆಕ್ಸ್ಟ್ ಅಪ್ಕಮಿಂಗ್ ಕ್ಲಾಸಸ್ ಒಳಗಡೆ ನಾನು ಡಿಸ್ಕಷನ್ ಮಾಡ್ತೀನಿ ರೈಟ್. ಸೊ ಥ್ಯಾಂಕ್ ಯು ವೆರಿ ಮಚ್.